ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಶಿವಾನಂದ ಪಾಟೀಲ್ರು ಅಪ್ಪ ಹುಟ್ಟಿದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಲ್ಲಲಿ, ನಾನು ಅವ್ರ ವಿರುದ್ಧ ಸ್ಪರ್ಧಿಸಿ ಅವ್ರಿಗೆ ಸೋಲಿಸ್ತೀನಿ ಅಂತ ಹೇಳಿ ನಮ್ಮ ನಗರ ಶಾಸಕರು ನಾವು ಅವ್ರು ನಮ್ಮ ಶಾಸಕರು ಇರೋದ್ರಿಂದ ಗೌರವಿತ ಭಾಷೆಯಲ್ಲೇ ಮಾತಾಡ್ತೀವಿ ನಾವು. ಯಾಕಂದ್ರೆ ಅವ್ರ ಭಾಷೆಯಲ್ಲಿ ನಾವು ಮಾತಾಡಿದ್ರೆ ನಾವು ಅವ್ರ ಮಟ್ಟಕ್ಕೆ ಇಳಿಬೇಕಾಗ್ತದೆ. ಅವ್ರು ಯಾವ ಮಟ್ಟಕ್ಕೂ ಇಲ್ಲಿ ಇವತ್ತು ಮಟ್ಟನೇ ಇಲ್ಲ ಅವ್ರಿಗೆ ಇವತ್ತು. ಅದಕ್ಕೆ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವ್ರಿಗೆ ಚಾಲೆಂಜ್ ಮಾಡಿದ್ದಕ್ಕೆ ಶ್ರೀ ಶಿವಾನಂದ ಪಾಟೀಲ್ರ ಚಾಲೆಂಜ್ ಅನ್ನ ಆಹ್ವಾನವನ್ನು ಸ್ವೀಕರಿಸಿ ನಿನ್ನೆ ದಿವಸ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ ಶ್ರೀ ಯುಟಿ ಖಾದರ್ ಸಾಹೇಬರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಅವರು ಆಹ್ವಾನವನ್ನು ಸ್ವೀಕರಿಸಿ ರಾಜೀನಾಮೆ ಸಲ್ಲಿಸಿ ಇವರಿಗೆ ಆಹ್ವಾನ ನೀಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಚುನಾವಣೆಗೆ ಬರಲಿ ಅಂತ ಹೇಳಿ. ಇವರು ಅದನ್ನ ಅವರು ರಾಜೀನಾಮೆ ಹಾಕಿ ಕೊಡಬೇಕಾಗಿತ್ತು, ಅದು ಹೀಗೆ ಬರೀಬೇಕಾಗಿತ್ತು, ಸರಿಯಾಗಿ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಇನ್ನೊಂದು ಆಹ್ವಾನ ನಮ್ಮ ಕಡೆಯಿಂದ ನಿಮಗ, ಬನ್ನಿ ಯಾವ ತರ ರಾಜೀನಾಮೆ ಕೊಡ್ಬೇಕನ್ನೋ ಸ್ಪೀಕರ್ ಎದುರುಗಡೆ ಬನ್ರಿ, ನೀವು ರಾಜೀನಾಮೆ ಕೊಡ್ರಿ, ಅವರು ಇನ್ನೊಮ್ಮೆ ಬೇಕಾದ್ರೆ ಬರ್ಕೊಡ್ತಾರೆ. ಶಿವಾನಂದ ಪಾಟೀಲ್ರು ನೀವು ಎಷ್ಟು ಸಲ ಬೇಕು ಅಷ್ಟು ಸಲ ಅವ್ರು ರೆಡಿನೇ ಆಗಿದ್ದಾರೆ. ಈಗ ಅವ್ರು ಸಿದ್ಧರಾಗಿದ್ದಾರೆ, ನೀವು ಸಿದ್ಧರಾಗಿಲ್ಲ. ಇದು ಯಾಕೋ ನಮಗೇನು ಸಮಸ್ಯೆ ಬರ್ತಂದ್ರೆ, ಇದು ಹಿಂದೂ ಹುಲಿ ಅಂತೇನು ಚಪ್ಪಾಳೆ ಬಾರಿಸೋ ತೆಗಾಡ್ತಿತ್ತು. ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟ ತಕ್ಷಣ ಇದು ಹಿಂದೂ ಇಲಿ ಆಗ್ಬಿಡ್ತು. ಇದು ಹಿಂದೂ ಇಲಿ ಏನೇನೋ ಸಬೂಬ್ ಹೇಳ್ತಾ ಇದೆ. ತಾಕತ್ತಿದ್ರ ಅವ್ರ ಹೊರಗಳದು ಉಳಿದಿಲ್ಲ. ನಾವು ಇವ್ರ ಹತ್ರ ಶಕ್ತಿ ಇದ್ರೆ, ಆರಿಸಿ ಬರೋದು ದಮ್ ಇದ್ರೆ ಇವರು ರಾಜೀನಾಮೆ ಕೊಟ್ಟು ನಾನು ರೆಡಿ ಇದ್ದೀನಿ ಅಂತ ತೋರಿಸ್ಕೊಡ್ಬೇಕು ಇವರು ಅಷ್ಟೇ. ಅವರಂತ ಭಾಷೆಗಳು ಬಳಸೋದಿಲ್ಲ ನಾವು. ಅವ್ರ ಸಂಸ್ಕೃತಿನೇ ಇಲ್ಲ, ಸಂಸ್ಕೃತಿ ಇಲ್ಲದ ಭಾಷೆ ಬಳಸ್ತಿದ್ದಾರೆ. ನಾವು ಸಂಸ್ಕೃತಿಯಿಂದ ಬಂದಿದ್ದೀವಿ. ನಾವು ವತನದಾರ ಗೌಡ್ರ ಮನೆತನದಲ್ಲಿ ಹುಟ್ಟಿದೀವಿ. ಅವ್ರು ಯಾವ ತರ ಹುಟ್ಟಿದೀವಿ, ಆದ್ರೆ ಅವ್ರು ಹೇಳ್ಕೊಳ್ತಾ ಇದ್ದಾರೆ, ಅದ್ರ ತಕ್ಕ ನಡೀತಾ ಇಲ್ಲ. ಯಾಕೋ ನಮ್ಗೆ ಡೌಟ್ ಬರ್ತಾ ಇದೆ. ಅವರು ಒಂದು 4 ವರ್ಷದ ಹಿಂದೆ ಈ ಕಗ್ಗೋಡದಲ್ಲಿ ಒಂದು ಸಂಸ್ಕೃತಿ ಉತ್ಸವ ಅಂತ ಮಾಡೋರು. ತಮ್ಗೆಲ್ಲರಿಗೂ ಗೊತ್ತಿದೆ ಬಹುತೇಕ. ನಾ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ಒಬ್ಬ ಅಸಂಸ್ಕೃತಿ ಮನುಷ್ಯನಿಂದ ಸಂಸ್ಕೃತಿ ಉತ್ಸವ ನಡೀತಾ ಇದೆ ಅಂತ ಹೇಳಿದ್ದೆ. ಸಂಸ್ಕೃತಿ ಇರ್ಲಾರ್ದವ್ರು ಸಂಸ್ಕೃತಿ ಉತ್ಸವ ಮಾಡಿದ್ರು. ಅಲ್ಲಿ ದನಗಳು ಸುಧಾರಿಸೋದು ಸಂಸ್ಕೃತಿ ಬಂತು. ಅಲ್ಲೇನು ಗೋಶಾಲೆಗಳು ಮಾಡಿದ್ರು, ಅಲ್ಲಿ ಗೋಗಳು ಸಂಸ್ಕೃತಿ ಬಂದದ, ಆದ್ರೆ ಇವ್ರಿಗೆ ಸಂಸ್ಕೃತಿನೇ ಬರಲಿಲ್ಲ. ಶಿವಾನಂದ ಪಾಟೀಲ್ರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಕುರಿತು ಒಂದು ಸಭೆಯನ್ನು ನಡೀತು ಮುಸ್ಲಿಂ ಸಮಾಜದವರಿಂದ. ಆ ಸಮಾಜದ ಒಂದು ಸಭೆ ಏನಿತ್ತಂದ್ರ, ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಕೊಡೋದಿತ್ತು. ಇವರೇನು ಪ್ರವಾದಿಯವರ ಬಗ್ಗೆ ಒಂದು ಹಗುರವಾಗಿ ಮಾತನಾಡಿದ್ರು. ಅದು ಯಾರ ವಿರುದ್ಧ ಆಗಿ ಒಂದು ಪ್ರತಿಭಟನೆ ಇರಲಿಲ್ಲ, ಯಾರ ವಿರುದ್ಧ ಹೋರಾಟ ಇರಲಿಲ್ಲ. ಬಸನಗೌಡ ಪಾಟೀಲ್ ಅವರು ಪ್ರವಾದಿಗಳನ್ನ ಇವ್ರ ವಿರುದ್ಧ ಮಾಡೋದಿದ್ರ 10 ವರ್ಷಗಳಿಂದ ನಿರಂತರವಾಗಿ ಇವರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಒಂದು ಸಮಾಜದ ಮೇಲೆ. ಅವಾಗೇ ಮಾಡ್ತಿದ್ರು. ಯಾವಾಗ ಇವರು ಪ್ರವಾದಿ ಬಗ್ಗೆ ಒಂದು ಹಗುರು ಮಾತನಾಡಿದ್ರು, ಅದು ಎಲ್ಲಿ ಮಾತಾಡಿದ್ರು? ಶ್ರೀರಾಮ ನವಮಿ ದಿವಸ, ಶ್ರೀರಾಮ ಉತ್ಸವ ದಿವಸ ಒಂದು ಸಭೆಯಲ್ಲಿ ಮಾತಾಡಿದ್ರು. ಈಗೆಲ್ಲಿ ಮಾತಾಡಿದಾರ? ಬಸವ ಜಯಂತಿ ಉತ್ಸವ ದಿವಸ, ಬಸವ ಜಯಂತಿ ಸಭೆಯಲ್ಲಿ 3 ಜನ ಶಾಸಕರನ್ನ ಆ ಸಭೆಯ ಬಗ್ಗೆ ಭಾಗವಹಿಸಿದ್ದಕ್ಕಾಗಲಿ, ಶಿವಾನಂದ ಪಾಟೀಲ್ರಿಗೆ ಚಾಲೆಂಜ್ ಮಾಡಿದ್ದಕ್ಕಾಗಲಿ ಅಲ್ಲಿ ಮಾತಾಡಿದ್ರು. ಒಂದು ಲಿಂಗಾಯತದ ಧರ್ಮ ಸಂಸ್ಥಾಪಕ ಜಗದ್ಗುರು ಬಸವೇಶ್ವರರವರ ಒಂದು ಜಯಂತಿ ಉತ್ಸವ, ಅವತ್ತೇನು ಮಾತನಾಡಬೇಕಾಗಿತ್ತು? ಇವರು ಬಸವಣ್ಣನ ಬಗ್ಗೆ ಮಾತನಾಡಬೇಕಾಗಿತ್ತು, ಬಸವಣ್ಣನ ತತ್ವದ ಬಗ್ಗೆ ಮಾತಾಡಬೇಕಾಗಿತ್ತು, ಲಿಂಗಾಯತರ ಬಗ್ಗೆ ಮಾತನಾಡಬೇಕಾಗಿತ್ತು. ಮುಖ್ಯವಾಗಿ ಅವತ್ತೇನು ಹೇಳಿದ್ರಂದ್ರೆ, ಅವರು ನನ್ನ ಮೈಯಲ್ಲಿ ಶಿವಾಜಿ ರಕ್ತ ಹರಿತಾ ಇದೆ, ನನ್ನ ಮೈಯಲ್ಲಿ ಸಾವಿತ್ರಿಬಾಯಿ ಫುಲೆ ರಕ್ತ ಹರಿತಾ ಇದೆ,
ನನ್ನ ಮೈಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರಕ್ತ ಹರಿತಾ ಇದೆ ಅಂತ ಹೇಳಿದ್ರು. ವಿಡಿಯೋ ಅದಾವ ನಮ್ಮ ಕಡೆ, ಇಲ್ಲೇ ತೋರಿಸಂದ್ರೆ ತೋರಿಸ್ತೀವಿ. ನಾ ಒಂದು ಕೇಳ್ತೀನಿ ಬಸವನಗೌಡ್ರಿಗೆ, ಹಂಗಾದ್ರೆ ನಿಮ್ಮ ಮೈಯಲ್ಲಿ ಲಿಂಗಾಯತರ ರಕ್ತ, ಬಸವನಗೌಡ್ರ ರಕ್ತ ಹರಿತಾ ಇಲ್ಲ, ನೀವೇ ಪ್ರೂವ್ ಮಾಡ್ತಾ ಇದ್ದೀರಿ, ನೀವೇ ಹೇಳಿದಿರಿ. ಬಸವಣ್ಣನ ರಕ್ತ ಹರಿತಾ ಇಲ್ಲ, ಆ ವೇದಿಕೆ ಮೇಲೆ ನೀವು ಬಸವಣ್ಣನ ಬಗ್ಗೆ ಹೇಳ್ಬೇಕಾಗಿತ್ತು. ಬಸವಣ್ಣನವ್ರ ವೇದಿಕೆ ಅದು. ಇವ್ ನಿಮ್ಮ ಹೇಳಿಕೆ ಇದು ಲಿಂಗಾಯತರಿಗೆ, ಬಸವಣ್ಣನವರಿಗೆ ಅಪಮಾನ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ಬರೀ ಮತ ಬ್ಯಾಂಕ್ ಮಾಡ್ಲಿಕ್ಕೆ, ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ, ಅಲ್ಲಿನೂ ಪಾಕಿಸ್ತಾನೇ ಮಾತಾಡ್ತೀರಿ, ಅಲ್ಲಿನೂ ಹಿಂದೂ ಮುಸ್ಲಿಮೇ ಮಾತಾಡ್ತೀರಿ. ಅಂದ್ರೆ ನಿಮಗೆ ಬಸವಣ್ಣನವ್ರ ಬಗ್ಗೆ ಅಭಿಮಾನ ಇಲ್ಲ, ಲಿಂಗಾಯತ ಧರ್ಮದ ಬಗ್ಗೆ ಅಭಿಮಾನ ಇಲ್ಲ. ಪ್ರವಾದಿಯವರ ಬಗ್ಗೆ ಒಂದು ಸಭೆಯಲ್ಲಿ ಬಂದು ಭಾಗವಹಿಸಿದ್ದಕ್ಕಾಗಿ ನೀವು ಅವಾಚ್ಯ ಶಬ್ದಗಳಿಂದ ಶಾಸಕರಿಗೆ ಬೈತಾ ಇದ್ದೀರಿ. ಅವರು ಬೆಂಬಲ ಕೊಟ್ಟರು, 500 ಗಾಡಿಗಳು ತಂದ್ರು, 1000 ಜನ ಕಳಿಸಿದ್ರು, ಅದು ಕಳಿಸಿದ್ರು, ಎಲ್ಲ ಸುಳ್ಳಿದು. ಮುಸ್ಲಿಮರು ನಿಮ್ಗೆ ಹೆದರ್ಸ್ಯಾರ? ಯಾರು ಯಾರಿಗೂ ಹೆದರಿಸಿಲ್ಲ. ಕಾಂಗ್ರೆಸ್ ಪಕ್ಷದ ಧ್ಯೇಯ ಧೋರಣೆಗಳನ್ನು ಮುಸ್ಲಿಮರು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡ್ತಾ ಇದ್ದಾರೆ, ಈ ಶಾಸಕರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಇವ್ರು ಹೋಗಿ ರಿಕ್ವೆಸ್ಟ್ ಮಾಡಿದ್ರು, ನಾವು ಪ್ರವಾದಿಯವ್ರ ಬಗ್ಗೆ ಒಂದು ಸಭೆ ಮಾಡ್ತಾ ಇದ್ದೀವಿ, ತಾವು ಬಂದು ನಮ್ಗೆ ಅಲ್ಲಿ ಶಕ್ತಿ ತುಂಬಬೇಕು, ಅಲ್ಲಿ ಬಂದು ನಮಗೆ ಕೆಲವು 4 ಮಾತಾಡಬೇಕು ಅಂತ ಹೇಳಿ ನಾನು ಇದ್ದೆ ಅದರಲ್ಲಿ, ಆ ನಿಯೋಗದಲ್ಲಿ. ಅವ್ರು ಹೆದರಿಸಿದ್ದಾರೆ, ಹೆದರಿಸೋ ಪ್ರಶ್ನೆನೇ ಇಲ್ಲ. ಈ ದೇಶದ ಪ್ರಜಾಪ್ರಭುತ್ವ ಉಳಿಲಿಕ್ಕೆ, ಸಂವಿಧಾನ ಸಂರಕ್ಷಣೆಗೆ ಈ ಶಾಸಕರೆಲ್ಲ ಯಾರೇ ನಿಂತರೂ ಮುಸ್ಲಿಮರು ಈ ದೇಶಕ್ಕಾಗಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿಗೆ ಮತ ನೀಡ್ತಾರೆ. ನೀವು ಇದನ್ನು ಹೇಳಿ ಅವರನ್ನ ಹೆದರಿಸಿದ್ರು ಅಂತ ಹೇಳಿ ಅದು ತಂದು ಮುಸ್ಲಿಮರಿಗೆ ಹೇಳುದು, ಮುಸ್ಲಿಮರ ಮೇಲೆ ಆರೋಪ ಮಾಡೋದು, ಇದು ಶುದ್ಧ ಸುಳ್ಳು. ಎಲ್ಲ 6 ಜನ ಶಾಸಕರಿಗೆ, ಕಾಂಗ್ರೆಸ್ ನಾಯಕರುಗಳಿಗೆ ಮನೆ ಮನೆಗೆ ಹೋಗಿ ಆಹ್ವಾನ ಕೊಟ್ಟಿದ್ದಿದೆ. ಯಾರಿಗೂ ಹೆದರಿಸಿದ್ರು ಪ್ರಶ್ನೆ ಇಲ್ಲ. ನೀವು ಆ ಮಾತುಗಳು ಹೇಳೋದು ಬೇಡ. ವೇದಿಕೆಯಲ್ಲಿ ಭಾಗವಹಿಸಿದವ್ರ ಬಗ್ಗೆ ಏನೇನು ಮಾತಾಡ್ರೆ ಹೇಳೋದು ಬೇಡ. ಈ ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿದ್ರೆ ಒಂದು ನಿಮ್ಮದು ಹುಲಿ ಅಂತ ಹೇಳಿ ಏನ್ ಬಿಂಬಿಸ್ಕೊಳ್ತಾ ಇದ್ದೀರಿ. ನಿಮ್ಮೊಂದು 4 ಜನ ಕುಂತವ್ರು ನಿನ್ ಚಪ್ಪಾಳಿ ಬಾರಿಸ್ತಿದ್ದಾರೆ, ಅವ್ರಿಗೂ ಗೌರವ ಬರ್ತದ. ಶಿವಾನಂದ ಪಾಟೀಲ್ರು ಹಚ್ಚಡದ ಅವ್ರ ಪಾಟೀಲ್ರಲ್ಲ ಅಂತ ಹೇಳಿದ್ರಿ. ಇವ್ರು ಹಚ್ಚಡದ ಯಾವಾಗ ಆದ್ರು? ನೀವು ಹಿರೇಬೇನೂರು ಶುಗರ್ ಫ್ಯಾಕ್ಟರಿ ಮಾಡ್ಬೇಕಾದ್ರೆ 100 ಜನ ರೈತರ ಹೆಸರಿಗೆ ಸಿದ್ದೇಶ್ವರಿ ಬ್ಯಾಂಕ್ನಲ್ಲಿ ಸಾಲ ತಗೊಂಡ್ರಿ 5 ಲಕ್ಷ ರೂಪಾಯಿ. ಇವ್ರ ಮನೆಗೆ ಹೋಗಿ ಇವ್ರಿಗೆ ಕೈಕಾಲು ಬಿದ್ದು DCC ಬ್ಯಾಂಕ್ನಿಂದ ಲೋನ್ ತಗೊಂಡ್ರಿ ಆ ಫ್ಯಾಕ್ಟ್ರಿಗೆ. ಆ ಫ್ಯಾಕ್ಟ್ರಿ ಲಾಸ್ ಆದ್ಮೇಲೆ ಶಿವಾನಂದ ಪಾಟೀಲ್ರಿಗೆ ಮುಂದೆ ಮಾಡಿ, ಇದು ನಾನು ಜೊತೆ ಇದ್ದೀನಿ, ನನ್ನ ಕಣ್ಮುಂದೆ ಆಗಿದ್ದೀವೆಲ್ಲ, ಯಾರು ಹೇಳಿದ್ ಹೇಳ್ತಾ ಇಲ್ಲ ನಾ. ಅದು ಮಾರಾಟಕ್ಕೆ ತೆಗೆದ್ರಿ. ಹೆಂಗಾರ ಮಾಡಿ ಉಳಿಸಪ್ಪ, ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತಂದ್ರೆ ಮುಗಿದಿತ್ತು ನಿಮ್ಮ ಕತಿ. ಆ ಶುಗರ್ ಫ್ಯಾಕ್ಟ್ರಿ ಒಳಗ ಶಿವಾನಂದ ಪಾಟೀಲ್ರು ಮುಂದಾಗಿ ಅವ್ರ ಒಂದು ಗುಡ್ ವಿಲ್ನಿಂದ ಆ ಫ್ಯಾಕ್ಟ್ರಿ ಮಾರಾಟ ಆಗಿದ್ರಿಂದ ನೀವು ಉಳಿದ್ರಿ, 100 ಕೋಟಿ ಗಳಿಸಿದ್ರಿ. ಆದ್ರೆ ನೀವೇನು ನಿಮ್ಮ ಲಿಂಗಾಯತರ ರೈತರು ಹಿಂದುತ್ವ ಏನು ಓಡಾಡ್ತೀರಿ, ಆ ರೈತರ ಹೊಲಗಳ ಮೇಲೆ ಸಾಲ ತಗೊಂಡಿದ್ರಿ ನೀವು ಬ್ಯಾಂಕ್ನಲ್ಲಿ. ಸಾಲ ನೀವು 1 ಟೈಮ್ ಸೆಟ್ಲ್ ಮಾಡಿ ಏನೇನು ಮಾಡಿ ಮುಟ್ಸಿದ್ರಿ. ಆದ್ರೆ ರೈತರಿಗೆ ನೀವು 100 ಕೋಟಿ ಗಳಿಸಿದ್ರಲ್ಲ, ಅದ್ರೊಳಗೆ ನೀವು 1 ರೂಪಾಯಿನೂ ಕೊಡ್ಲಿಲ್ಲ. ಇದು ನಿಮ್ಮದು ಹಿಂದೂ ಪ್ರೇಮ. ನೀವು ಶಾಸಕರಾದ ಬಳಿಕ ಎಷ್ಟು ಜನರಿಗೆ ಹಿಂದೂಗಳ ಬಗ್ಗೆ ಯೋಜನೆಗಳನ್ನು ಮಾಡಿದಿರಿ, ಏನೇನು ತಂದಿದಿರಿ, ಏನು ಒಳ್ಳೇದು ಮಾಡಿದಿರಿ. ಬಾಯಲ್ಲಿ ಹಿಂದುತ್ವನ ಸಂಜೀತನ, ಬೆಳಗ್ಗೆ ಎದ್ದ ಕೂಡಲೇ ಸಂಜೀತನ ಹಿಂದುಗಳು. ಮುಸ್ಲಿಮರಿಗೆ ಏನು ಮಾಡ್ಲಿಕ್ಕೆ ಬಿಡ್ರಿ ನೀವು, ಅವ್ರಿಗೆ ಏನು ಒಳ್ಳೇದು ಮಾಡ್ರಿ, ಅದು ಒಂದು ಬಹಿರಂಗವಾಗಿ ಹೇಳ್ರಿ. ಶಿವಾನಂದ ಪಾಟೀಲ್ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಬಾಗೇವಾಡಿಗೆ ಹೋಗಿದ್ದಾನೆ, ನೀವೇನು
ಸತ್ಯ ಹರಿಶ್ಚಂದ್ರನ ಇದ್ರೊಳಗಿನ ಬಿದ್ದೀರ? ನೀವು ಮೊದಲು ಏನಿದ್ರಿ? ಲಾರಿ ಕ್ಲೀನರ್ ಇದ್ರಿ, ಡ್ರೈವರ್ ಇದ್ರಿ. ಮತ್ತೆ ಇಷ್ಟೆಲ್ಲ ಸಾಮ್ರಾಜ್ಯ ಹೆಂಗಾಯ್ತು? ಭ್ರಷ್ಟಾಚಾರ ಮಾಡ್ಲಾರ್ದೆ ಮಾಡಿದಿರ? ನಾನು ಭ್ರಷ್ಟಾಚಾರ ಹೇಳ್ತೀನಿ, ನಾ ಅದು ಹೇಳ್ತೀನಿ. ನಾನೇ ಒಬ್ಬ ಶ್ರೇಷ್ಠ, ಉಳಿದೋ ತಾಯ್ಗಂಡ್ರದಾರೆ. ತಾಯ್ಗಂಡದ ಅರ್ಥ ಏನಾದ್ರೂ ಗೊತ್ತಿದೆ ನಿಮಗ? ತಾಯ್ಗಂಡದ ಅರ್ಥ ಏನಂದ್ರ, ಯಾರು ವಿಶ್ವಾಸ ಇಟ್ಟಿದ್ದನ್ನು ದ್ರೋಹ ಮಾಡ್ತಾರ ಅವನಿಗೆ ತಾಯ್ಗಂಡ ಅಂತಾರೆ. ಯಾರು ತಾಯ್ಗಂಡಿಲ್ಲ ಜಗತ್ತಿನಲ್ಲಿ. ತಾಯ್ಗಂಡ ಯಾರಿಗಂತಾರ? ಯಾರು ವಿಶ್ವಾಸ ಇಟ್ಟಿರ್ತಾರೋ ನನ್ನ ಮೇಲೆ, ನಾನು ಅದನ್ನು ದ್ರೋಹ ಬಗ್ದ್ರೆ ತಾಯ್ಗಂಡ ಅನ್ಬೇಕು. ಅದಕ್ಕೆ ನೀವು ನಿಮ್ಮ ಜೀವನ ಪರ್ಯಂತ ಅದೇ ಕೆಲಸ ಮಾಡಿದಿರಿ, ದ್ರೋಹ ಬಗೆಯುವುದು. ತಾಯ್ಗಂಡತನ ಕೆಲಸನೇ ಮಾಡಿದಿರಿ ನೀವು. ರೈತರನ್ನಲ್ಲಿ ಹಿರೇಬೇನೂರು ಶುಗರ್ ಫ್ಯಾಕ್ಟ್ರಿನಲ್ಲಿ ಮೋಸ ಮಾಡಿ ಅವ್ರ ಹೆಸರಿಗೆ ಸಾಲ ತಗೊಂಡು ನೀವು ಲಾಭ ಮಾಡ್ಕೊಂಡ್ರಿ. ಇದೇನ್ ತೋರಿಸ್ತದೆ? ಮೋಸ ಮಾಡಿಲ್ವ ಅವ್ರಿಗೆ? ನೀವು ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ಯಾವುದು ಹಿಂದೂ ಮುಸ್ಲಿಂ ಇರ್ಲಾರ್ದೇನೆ ಎಲ್ಲರೂ ನಿಮಗೆ ಬೆಂಬಲ ಕೊಟ್ಟರು. MP ಎಲೆಕ್ಷನ್ದಲ್ಲಿ, MLA ಎಲೆಕ್ಷನ್ದಲ್ಲಿ. ಬಣಜಿಗರ ಮಕ್ಕಳು ಓಟ್ ಬ್ಯಾಡ, ನನಗೆ ಸೊಳೆ ಮಕ್ಕಳದು. ಬಣಜಿಗರಿಂದನೇ ಬೆಳೆದಿದ್ರಿ ನೀವು, ಬಣಜಿಗರಿಂದನೇ ಈ ಲೆವೆಲ್ಗೆ ಬಂದಿದ್ದೀರಿ. ಈಗ ಅವ್ರು ಓಟ್ ಬ್ಯಾಡ ಅಂತ ಬಹಿರಂಗವಾಗಿ ಹೇಳ್ತೀರಿ. ಇದು ತಾಯ್ಗಂಡತನ ಅಲ್ವಾ? ನೀವು ಪುರಾ ನಿಮ್ ಕತೆ ಮುಗಿದಿತ್ತು. BJP ಹೊರಗೆ ಹಾಕಿದ್ರು, MLC ನಿಂತ್ರಿ. ಇದೇ ಎಲ್ಲಾ ಶಾಸಕರು ಶಿವಾನಂದ ಪಾಟೀಲ್ರ ಮನೆಗೆ ಹೋಗಿ ಸಹಾಯ ಬೇಡಿದ್ರಿ. ಜಿಲ್ಲೆಯ ಒಂದು ಪ್ರತಿಷ್ಠೆಗೋಸ್ಕರ, ಜಿಲ್ಲೆಯ ಯಾವ ಕ್ಯಾಂಡಿಡೇಟ್ ಎರಡನೇ ಕ್ಯಾಂಡಿಡೇಟ್ ಇರ್ಲಾರ್ದಕ್ಕ ಎಲ್ಲರೂ, ಎಲ್ಲಾ ಪಾಟೀಲ್ರು, ಎಲ್ಲಾ MLAಗಳು ನಿಮ್ಗೆ ಬೆಂಬಲ ಕೊಟ್ಟು MLC ಆರಿಸಿ ತಂದ್ರು. ಮತ್ತೆ ಅವ್ರಿಗೆ ವಿರುದ್ಧ ಮಾತಾಡ್ತೀರಿ. ಇದು ತಾಯ್ಗಂಡತನ ಅಲ್ವಾ? ಯಾರು ತಾಯ್ಗಂಡ್ರು ನಿರ್ಣಯ ಆಗ್ಬೇಕಲ್ಲ. ನಿಮ್ಮ ಕತೆ ಮುಗಿದಿತ್ತು, BJPನಲ್ಲಿ ಹೊರಗೆ ಹಾಕಿದ್ರು. ಮತ್ತೆ ಯಡಿಯೂರಪ್ಪನವ್ರು ಕೈಕಾಲು ಹಿಡಿದು ಯಾರ್ಯಾರಿಗೆ ಹಿಡಿದು ಅವ್ರಿಗೆ ಹಿಡಿದು BJPಗೆ ಸೇರಿದ್ರಿ. ಮತ್ತೆ ಅವ್ರು ಟಿಕೆಟ್ ಕೊಟ್ಟು ನೀವು ಶಾಸಕರು ಮಾಡಿದ್ರು. ಮತ್ತೆ ಅವ್ರಿಗೆ ತಂದೆ ಮಗನಿಗೆ ಬೇಕೋತ್ರಿಗೆ ಹೇಳ್ತಾ ಇದ್ದೀರಿ. ಇದು ತಾಯ್ಗಂಡತನ ಅಲ್ವಾ? ತಾಯ್ಗಂಡತನದ ಅರ್ಥ ಇದು. ನಿಮ್ಗೆ ತಾಯ್ಗಂಡತನದ ಅರ್ಥ ಗೊತ್ತಿಲ್ಲ, ನಾ ತಿಳಿಸಿ ಹೇಳ್ತಾ ಇದ್ದೀನಿ ಇವತ್ತು. ಎಲ್ಲೂ ಇಲ್ಲದ ನಾಲಿಗೆ ಏನೇನೋ ಮಾತಾಡ್ತಾ ಇದ್ದೆ. ಬಸವಣ್ಣನವರು ಅನ್ಯಾಯ ಅಂತ ಹೇಳ್ತೀರಿ. ಒಂದು ಮಾತರೆ ಬಸವಣ್ಣನವ್ರದ್ದು ನೆನಪಿದೆ ನಿಮಗ? ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದ್ರೂ ಅಳಿಯಲು ಬೇಡ. ಇವು ಬಸವಣ್ಣನವರು ಹೇಳಿದ ಮಾತುಗಳಿವು. ಇವು ನೆನಪದ ನಿಮ್ಗ? ನೀವು ಬೆಳಿಗ್ಗೆ ಎದ್ರೆ ಸಂಜೀತನ ಇದ್ರನ್ನೇ ಹೇಳಿದು. ನೀವು ಬೆಳಿಗ್ಗೆ ಎದ್ದು ಸಂಜೀತನ ಇದ್ರ ಹೇಳಿದ್ ಬಿಟ್ರೆ ಮತ್ತೊಂದು ಗೊತ್ತೇ ಇಲ್ಲ ನಿಮ್ಗೆ. ಸುಳ್ಳೇ ಹೇಳೋದು. ಖುಷಿಯನ್ನು ನುಡಿಯಲು ಬೇಡ, ಇದು ಸುಳ್ಳೇ ಹೇಳೋದು. ಇವು ಯಾವ ನಿಮ್ಮ ತಲೆಗೆ ಹೋಗೋದಿಲ್ಲ. ಇವು ಬರೇ ಹಿಂದೂ, ಮುಸ್ಲಿಂ, ಪಾಕಿಸ್ತಾನ್, ನೀವೊಬ್ಬರೇ ಸಾಚ. ಯಶವಂತರ ಗೌಡ್ರ ಬಗ್ಗೆ ಮಾತಾಡಿದ್ರಿ. ಯಶವಂತರ ಗೌಡ್ರದು ಒಂದು ಸ್ವಲ್ಪನು ರಾಜಕೀಯದಲ್ಲಿ ಒಬ್ಬ ಬದ್ಧತೆಯುಳ್ಳ ರಾಜಕಾರಣಿ, ಆಧ್ಯಾತ್ಮಿಕತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಒಬ್ಬ ರಾಜಕಾರಣ ಮಾಡಂತ ಮನುಷ್ಯ ಯಶವಂತರ ಗೌಡ್ರು. ಇವತ್ತು ಇಂಡಿ ಮತಕ್ಷೇತ್ರ ಹೋಗಿ ನೋಡ್ರಿ. ಇಲ್ಲಿ ಒಂದು ಬಹಳ ಕಡಿಮೆ ಸಮಾಜ ಇರಂತ ಒಬ್ಬ ವ್ಯಕ್ತಿ ಇವತ್ತು ಸತತವಾಗಿ ಅವರು 40 ವರ್ಷಗಳ ಕಾಲ ಆರಿಸಿ ಬರ್ತಾ ಇದ್ದಾರೆ. ಸರ್ವ ಜನಾಂಗದ ಶಾಂತಿ ತೋಟ ಮಾಡಿದ್ದಾರೆ. ಅಲ್ಲಿ ಭೀಮಾ ತೀರದ ಹಂತಕರನ್ನೋದು ಲೇಬಲ್ ಅನ್ನು ಕಡಿಮೆ ಮಾಡಿದ್ದಾರೆ. ಹಣೆಪಟ್ಟಿಯನ್ನು ಕಳೀತಾ ಇದ್ದಾರೆ. ಅದಕ್ಕೆ ಅಲ್ಲಿ ಹೋಗಿ ನೋಡ್ರಿ. ಕೂಪ ಮುಂಡೋಗ್ ತರ ನೀವು ನಿಮ್ಮದೇ ಜಗತ್ತಿನಲ್ಲೇ ಕೂತು ಮಾತಾಡ್ತಾ ಇದ್ರಿ ಬೇರೆದವ್ರಿಗೆ. ಯಶವಂತರಗೌಡ್ರ ಬಗ್ಗೆ ಒಂದು ಸಮಾರಂಭದಲ್ಲಿ ರಾಜ್ಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ SC ಮಹದೇವಪ್ಪನವರು ಒಂದು ಮಾತು ಹೇಳಿದ್ರು. ಯಾಕೆ ಹೇಳೋ ಸಂದರ್ಭ ಅದು ಹೇಳ್ತೀನಿ ನಾ. ಅವ್ರಿಗಿಂತಲೂ ಮೊದಲು ಭಾಷಣ ಮಾಡಿದ ಯಶವಂತರಗೌಡರು ಈಗಿನ ಪರಿಸ್ಥಿತಿಯಲ್ಲಿ ರಾಜಕಾರಣ ಬಹಳ ಸಮಸ್ಯೆ ಇದೆ, ಅದರ ಮಟ್ಟ ಇಳಿತಾ ಇದೆ, ನನಗಿನ ಮೇಲೆ ರಾಜಕಾರಣ ಸಾಕು, ನಾ ರಾಜಕಾರಣ ಮಾಡಂಗಿಲ್ಲ ಅನ್ನೋ ಭಾವನೆ ಬಂದಿದೆ ನನಗಂತ ಹೇಳಿದಾಗ ಏನು ಹೇಳಿದ್ರು, ಯಶವಂತರಗೌಡ್ರೆ ನೀವು ರಾಜಕಾರಣ ಬಿಟ್ಟ ದಿವಸ ಭೀಮಾ ನದಿಯಲ್ಲಿ ಕೆಂಪು ನೀರು ಹರಿತದೆ, ಬಿಳಿ ನೀರು ಹರಿಯುವುದಿಲ್ಲ, ಅದಕ್ಕೆ ನಿಮ್ಮಂತವ್ರು ರಾಜಕೀಯದಲ್ಲಿ ಇರ್ಬೇಕಂತ ಹೇಳಿದ್ರು. ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಹೇಳ್ತೀರಂದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ನಾ ಹೇಳ್ತೀನಿ. ಇವತ್ತು ನೀವೆಲ್ಲ ಕಳೆದು ಬಿಟ್ಟು ನಿಂತಿದ್ದೀರಿ. ಇದೆಲ್ಲ ನಿಮ್ಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ, ಪ್ರಜ್ಞೆ ಇದ್ರೆ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟ ತಕ್ಷಣನೇ
ಪ್ರತಿಕ್ರಿಯೆ ನೀಡಬಾರ್ದಾಗಿತ್ತು. ಪ್ರತಿಕ್ರಿಯೆ ನೀಡುವುದಲ್ಲ, ಇಲ್ಲಿ ತರ ನೀವು ರಾಜೀನಾಮೆ ಕೊಡಬೇಕಾಗಿತ್ತು. ನೀವು ಹೋಗಿ ಅವಾಗ ನಿಮ್ಮ ಹತ್ರ ಏನಾದ್ರು ಇದೆ ತಿಳ್ಕೊತಿದ್ವಿ ನಾವು. ನೀವು ರಾಜೀನಾಮೆ ಯಾಕೆ ಕೊಡಬಾರ್ದು? ನೀವು ಅವ್ರಿಗೆ ಚಾಲೆಂಜ್ ಮಾಡಿದಿರಿ, ನೀವು ರಾಜೀನಾಮೆ ಕೊಡಿ. ಏನ್ ಹೇಳಿದ್ರಿ ನೀವು? ಕಾಶ್ಯಪ್ಪನವ್ರಿಗೂ ಶಿವಾನಂದ ಪಾಟೀಲ್ ನಾನು ಬಸವನ ಬಾಗೇವಾಡಿ ಮತ್ತು ಹುನಗುಂದಲ್ಲಿ ಹೋಗಿ ಸೋಲಿಸ್ತೀನಿ ಅಂತ ಹೇಳಿದಿರಿ. ನಾಲ್ಗೆಗೆ ಬೆಲೆ ಇಲ್ವಾ? ನಿಮ್ಮ ನಾಲ್ಗೆ ಹರಿಬಿಡ್ತಾ ಇದ್ದೀರಿ. ಹಳ್ಳಿ ಕಡೆ ಎತ್ತುಗಳಿಗೆ ನಾಲ್ಗಿಗೆ ಮುಳ್ಳು ಬಂದ್ರೆ ಏನ್ರ ಆದ್ರೆ ಏನ್ ಮಾಡ್ತಿದ್ರು ಬಹುತೇಕ ನಿಮ್ ಬಹಳ ಮಂದಿ ಗೊತ್ತಿಲ್ಲ. ಏನು ಹಚ್ಚಿ ತಿಕ್ತಿದ್ರು ಅದಕ್ಕೆ. ಅಲ್ಲ, ಅದು ಹೇಳೋದು ಬೇಡ. ಅದು ಹೇಳಿದ್ರೆ ಮತ್ತೆ ಅವ್ರದ್ದು ನಮ್ಮ ಎತ್ತುಗಳದು ಗೌರವ ನಾವು ಕಾಪಾಡ್ಬೇಕಾಗ್ತದ. ನಿಮಗೆ ಅದರಲ್ಲಿ ಹಚ್ಚಿ ತಿಕ್ಕಬೇಕಂತ ವಿಚಾರ ಮಾಡ್ತಾ ಇದ್ದೀವಿ ನಾವು. ನಿಮ್ಮ ನಾಲ್ಗೆಗೆ ರೋಗ ಬಂದ್ಬಿಟ್ಟದ, ಮುಳ್ಳು ಬಂದವ ನಿಮ್ಮ ನಾಲ್ಗೆಗೆ. ನಾಲ್ಗೆಯನ್ನು ಸ್ವಚ್ಛ ಮಾಡಿ ಇಟ್ಕೊಳ್ರಿ. ಹೇಳುವುದು ಆಚಾರ, ತಿನ್ನೋದು ಬದನಿಕಾಯಿ. ನೀವು ಮಾಡ್ತಾ ಇದ್ದಿದ್ದು ಹಿಂದೂ ಹಿಂದೂ ಹಿಂದುತ್ವ. ಹಿಂದುತ್ವ ಅರ್ಥ ಏನೇ ಗೊತ್ತಾ ನಿಮಗ? ಹಿಂದೂ ಅಂದ್ರೆ ಏನು, ಹಿಂದುತ್ವ ಅಂದ್ರೆ ಏನು ಅರ್ಥ ಗೊತ್ತಿಲ್ಲ ಅಂದ್ರೆ ಬರೀ ನಾವು ಹೇಳ್ತೀವಿ. ಸುಪ್ರೀಂ ಕೋರ್ಟ್ ಆದೇಶಗಳು ಇಟ್ಕೊಂಡು ಹೇಳ್ತೀವಿ. 2 ಸುಪ್ರೀಂ ಕೋರ್ಟ್ ಆದೇಶ ಇದಾವೆ. ಹಿಂದೂ ಅಂದ್ರೆ ಒಂದು ಧರ್ಮ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ಒಂದ್ಸಲ. ಅದನ್ನ ಮತ್ತೆ ಕೆಲವರು ಕೂಡಿ ನ್ಯಾಯಮೂರ್ತಿ ವರ್ಮಾ ಅವರು ಅಂತ ಜಡ್ಜ್ ಇದ್ರು ಸುಪ್ರೀಂ ಕೋರ್ಟ್ಗೆ, ಅವ್ರ ಹತ್ರ ಹೋಗಿ ಮತ್ತೊಂದು ರಿವ್ಯೂ ಪಿಟಿಷನ್ ಹಾಕಿದಾಗ ಅವರು ಹಿಂದೂ ಅಂದ್ರೆ ಹಿಂದೂ ಧರ್ಮ ಅಲ್ಲ, ಹಿಂದುತ್ವ ಈ ದೇಶದ ಸಿಸ್ಟಮ್ ಅಂತ ಹೇಳಿದ್ರು. ಹಿಂದುತ್ವ ಅಂದ್ರೆ ಏನು? ಈ ದೇಶದಲ್ಲಿ ವಾಸಿಸುವ, ಈ ದೇಶದಲ್ಲಿ ಇರುವ ಜನ ವೇಷ ಭೂಷ ಭಾಷಣ ಜೀವನ ಪದ್ಧತಿ, ಇದು ಹಿಂದುತ್ವ. ಇದರೊಳಗೆ ಎಲ್ಲಾ ಧರ್ಮಗಳು ಬರ್ತವೆ. ಹಿಂದೂ, ಮುಸ್ಲಿಮರು, ಕ್ರಿಶ್ಚಿಯನ್ರು ಎಲ್ಲರೂ ಒಂದೇ ಭಾಷೆ ಇದೆ, ಕಾಮನ್ ಭಾಷೆ. ಎಲ್ಲರದು ವೇಷಗಳು ಒಂದೇ ಇದಾವೆ. ಮೊದಲು ಎಲ್ಲರೂ ಧೋತ್ರ ಟೊಪ್ಪಿಗೆ ರುಮಾಲು ಸುತ್ತಿದ್ರು, ಎಲ್ಲರೂ ಪ್ಯಾಂಟ್ ಎಲ್ಲ ಒಂದೇ ತರ ಇದೆ. ಇದು ಹಿಂದುತ್ವ. ಬದುಕುವುದು ಬಾಳುವುದು ಸಿಸ್ಟಮ್ಗೆ ಹಿಂದುತ್ವ ಅಂತ ಹೇಳಿದ್ದಾರೆ. ನೀವು ಅದನ್ನೇ ಇಟ್ಕೊಂಡು ಸುಳ್ಳು ಹೇಳುವುದೇ ಹೇಳುದು. ಹಿಂದೂಗಳಿಗೆ ಮೋಸ ಮಾಡಿದಿರಿ ಹೊರತಾಗಿ ನೀವು ಉಳಿದವ್ರಿಗೆ ಏನ್ ಮಾಡಕ್ಕಾಗಿಲ್ಲ ನಿಮ್ಮ ಕೈಲೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರು ಕೊನೆಯ ಮುಸ್ಲಿಮರು ದೇಶ ಬಿಟ್ಟು ಹೋಗ್ಬೇಕಂತ ಹೇಳಿ ಬರೆದಿದ್ರು. ನಿಮ್ಮ ಹತ್ರ ದಮ್ ಇದ್ರೆ ಚಾಲೆಂಜ್ ಮಾಡ್ತೀವಿ, ಎಲ್ಲಿದೆ ಎಲ್ಲಿ ಓದಿದ್ರಿ ತಗೊಂಡು ಬರ್ರಿ. ಮುಸ್ಲಿಮರಿಗೆ ದೇಶ ಬಿಟ್ಟು ಹೋಗ್ಬೇಕಂತ ಹೇಳಿ ಪಾರ್ಟಿಷನ್ ಬಗ್ಗೆ, ದೇಶ ವಿಭಜನೆ ಬಗ್ಗೆ ಎಲ್ಲಾರು ಬಾಬಾ ಸಾಹೇಬರು ಒಂದು ಅಕ್ಷರ ಎಲ್ಲಾರು ಬರ್ದಿದ್ರು ತಗೊಂಡು ಬರ್ರಿ. ನೀವು ಹೇಳಂತ ವಿಷಯ ಬರ್ದಿದ್ರ. ನೀವು ದಲಿತರನ್ನು ಓಲೈಸಲಿಕ್ಕ ಅಂಬೇಡ್ಕರ್ ರಕ್ತ ಹರಿತಾ ಇದೆ ಅಂತ ಹೇಳುದು, ಇನ್ನೊಂದು ಕಡೆ ಹೋಗಿ ಅದು ಹೇಳುದು. ಎಷ್ಟು ಜನ ದಲಿತರನ್ನ ನೀವು ಏನೇನ್ ಮಾಡಿದಿರಿ? ಎಷ್ಟು ಜನ ದಲಿತರು ನಿಮ್ಮ ಪಿರಿಯಡ್ದಲ್ಲಿ ಸುಧಾರಿಸಿದ್ದಾರೆ 35 ವರ್ಷಗಳ ರಾಜಕಾರಣದಲ್ಲಿ? ಬಾಯಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತೊಗೊಳೋದು ಅಷ್ಟೇ. ಬುರುಡೆ ಬಿಡುವುದು, ಬರೇ ನಿಮ್ ಕೆಲಸ ಏನು? ಬುರುಡೆ ಬಿಡುವುದು. ಇವತ್ತು ಹಚ್ಚಡದ ಪಾಟೀಲ್ ಅಲ್ಲ ಅಂತ ಹೇಳಿದಾಗ, ನಿಮಗೆ ಹರಕತ್ತಿದ್ದಾಗ, ನಿಮ್ಮ ಅವಶ್ಯಕತೆ ಇದ್ದಾಗ ಅವ್ರು ಪಾಟೀಲ್ರು ಗೌಡ್ರಿದ್ರು. ಅದಕ್ಕೆ ಶಿವಾನಂದ ಪಾಟೀಲ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಿಂದೊಮ್ಮೆ ನೀವು ಬಿಜೆಪಿ MP ನಿಂತಾಗ, ಕ್ಯಾಂಡಿಡೇಟ್ ಆದಾಗ ಶಿವಾನಂದ ಪಾಟೀಲ್ ಹತ್ರ ಹೋಗಿ ಕಾಲು ಬಿದ್ದು ನೀ ನನ್ನ ಸಹಕಾರ ಕೊಡಪ್ಪ, ಪಾರ್ಲಿಮೆಂಟ್ಗೆ ನೀನು ನಿಲ್ಬೇಡ ಅಂತ ಹೇಳಿದ್ದು ಸುಳ್ಳ? ಯಾವ ಸಿದ್ದೇಶ್ವರ ಗುಡಿ ಪ್ರಮಾಣ ಮಾಡ್ತಿರೋ, ಎಲ್ಲಿ ಮಾಡ್ತಿರೋ ಬರ್ರಿ, ಇದು ಸುಳ್ಳಿದ್ರ. ಅವಾಗ ಇವು ಪಾಟೀಲ್ರು ಗೌಡ್ರಾದ್ರು. ನೀವು ಪ್ರಜ್ಞೆ ಕಳ್ಕೊಂಡು ಮಾತಾಡ್ತಿದ್ದೀರಿ. ಪ್ರಜ್ಞೆ ಇಟ್ಟು ಮಾತಾಡ್ಬೇಕು. ಮಾನವರಾಗಿ ಹುಟ್ಟಿದಿರಿ, ಮಾನವ ಧರ್ಮದಲ್ಲಿದ್ದೀರಿ, ಪ್ರಜ್ಞೆ ಇಟ್ಟು ಮಾತಾಡ್ಬೇಕು. ಶಿವಾನಂದ ಪಾಟೀಲ್ ಇವತ್ತ ರಾಜ್ಯದಲ್ಲಿ ನಾನೊಬ್ಬ ಗಂಡು ಗಲ್ಲಿ ಅಂತ ತೋರಿಸಿಕೊಟ್ಟಿದ್ದಾರೆ. ನಿಮ್ಮ ಆಹ್ವಾನವನ್ನು ಸ್ವೀಕರಿಸಿ ರಾಜೀನಾಮೆ ಕೊಟ್ಟು ಇವತ್ತು ನೀವು ಅದು ಸ್ವೀಕರಿಸಿದ್ರ ಎಲ್ಲಿ ಹೋದಲ್ಲಿ ಬಂದಲ್ಲಿ ಒಂದು 4 ಜನ ಏನು ಹುಡುಗರು ಚಪ್ಪಾಳಿಗೋಸ್ಕರ ಮಾತಾಡ್ತಿರಲ್ಲ, ಅದೆಲ್ಲ ಹಿಂದೂ ಹುಲಿ ಅಂತ ಇವತ್ತು ನಾವು ಡಿಕ್ಲೇರ್ ಮಾಡ್ಬೇಕಾಗ್ತದೆ. ಇವತ್ತು ಅದು ಸ್ವೀಕಾರ ಮಾಡದಿದ್ರೆ ನೀವು ಹಿಂದೂ ಹುಲಿ ಅಲ್ಲ, ಸಾರಿ, ಹಿಂದೂ ಇಲಿ. ನೀವು ಹಿಂದೂ ಇಲಿ ಅಂತ ಹೇಳ್ಬೇಕಾಗ್ತದೆ ನಿಮಗೆ. ಅದೇ ಒಂದು ಬಿರುದು ನಿಮಗೆ ಯೋಗ್ಯ ಆಗ್ತದೆ. ವಿಜಯಾನಂದ್ ಕಾಶ್ಯಪ್ನವರ ಬಗ್ಗೆ ಮಾತಾಡ್ತೀರಿ, ಅವ್ರಿಗೆ ಸ್ವಂತ ಬಲ ಇದೆ.
ನೀವು ದೇವ್ರಿಪ್ಪರಿಗೆಲ್ಲಿ ನಾ ಭಾರಿ ಹಿಂದೂ ಹುಲಿ ಆ ಹುಲಿ ಅಂತ ಹೋಗಿದ್ರಿ, ಏನಾಯ್ತು? ಮಣ್ಣು ಮುಕ್ಕಿ ಬಂದ್ರಿ, ಇಲ್ಲಿ 30,000 ಓಟ್ಗಳಿಂದ ಸೋತ್ ಬಂದ್ರಿ. ಬಿಜಾಪುರದಲ್ಲಿ ಸೋತ್ರಿ. ಹಂಗಂದ್ರೆ ಎಲ್ಲಾ ಹಿಂದೂಗಳು ನಾ ಹೇಳ್ದಂಗೆ ಕೇಳ್ತಾರೆ. ಮತ್ತೆ ಹಂಗಾದ್ರೆ ನೀವು ಆರಿಸಿ ಬರ್ಬೇಕಾಗಿತ್ತಲ್ಲ ಬಿಜಾಪುರದಾಗ. 3 ಮಂದಿ ಸೋಲಿಸ್ತೀನಿ, ಈ ಹಿಂದೂಗಳು ನಿಮ್ ಕಿಶೆದಾಗ ಅದಾರ, ನಿಮ್ ಬಗಲಾಗ ಅದಾರ? ಹಾ, ಹಿಂದೂಗಳೆಲ್ಲ ಹೊಟ್ಟು ಅವ್ರಿಗೆ ತಪ್ಸಿ 3 ಮಂದಿ ಸೋಲಿಸ್ತಾರಂತ. ಇವ್ರು ನಾಚಿಕೆ ಬರ್ಬೇಕಿಂತ ಮಾತು ಹೇಳಕ್. ನಿಮ್ಮ ಪರಿಸ್ಥಿತಿ ನೋಡ್ಕೊಳ್ಳಿ, ನಿಮ್ದು ಕತೆ ಮುಗಿದದ. ನಿಜವಾಗ್ಲೂ ನಿಮ್ಮಲ್ಲಿ ನೈತಿಕತೆ ಇದ್ರೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು, ಶಿವಾನಂದ ಪಾಟೀಲ್ ಹೇಳೋದಕ್ಕಿಂತ ಮೊದಲೇ. ಯಾಕಂತ ಕೇಳಿದ್ರೆ ನೀವು ಬಿಜೆಪಿ MLA ಆಗಿ ಆರಿಸಿ ಬಂದಿರಿ, ಬಿಜೆಪಿ ಮತಗಳು ತಗೊಂಡು ಆರಿಸಿ ಬಂದಿದ್ರಿ, ಬಿಜೆಪಿ ಅಭಿಮಾನಿಗಳ ಮತಗಳು ತಗೊಂಡು ಆರಿಸಿ ಬಂದಿದ್ರಿ. ಬಿಜೆಪಿ ಅವ್ರು ನಿಮ್ಗೆ ಹೊರಗೆ ಹಾಕಿದ ತಕ್ಷಣ ನೈತಿಕತೆ ಇದ್ರ, ನಿಮ್ಮಲ್ಲಿ ದಮ್ ಇದ್ರ ರಾಜೀನಾಮೆ ಕೊಟ್ಟು ನೀವು ಎಲೆಕ್ಷನ್ ನಿಂದಿರ್ಬೇಕಾಗಿತ್ತು. ಮತ್ತ ನಿಮ್ಮಲ್ಲಿ ದಮ್ ಇಲ್ಲ, ಬರೀ ಬಾಯಾಗ ತುಟಿಯಾಗದ ದಮ್ ನಿಮಗ. ನಿಂದ್ರಿ, ನಾವು ಇವತ್ತು ಚಾಲೆಂಜ್ ಮಾಡ್ತೀವಿ. ಸಿದ್ದರಾಮಯ್ಯನವರು ಅಹಿಂದ ಮಾಡಿ ಕಾಂಗ್ರೆಸ್ ಸೇರಿದ ತಕ್ಷಣ ರಾಜೀನಾಮೆ ಕೊಟ್ರು. ಅವರು ಯಾರು ರಾಜೀನಾಮೆ ಕೊಡು ಅಂತ ಹೇಳಿರ್ಲಿಲ್ಲ ಅವ್ರಿಗೆ. ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಕಾಂಗ್ರೆಸ್ ಟಿಕೆಟ್ದಿಂದ ಆರಿಸಿ ಬಂದ್ರು. ಅವರು ಮೊದಲು ಜನತಾದಳ ಟಿಕೆಟ್ದಿಂದ ಆರಿಸಿ ಬಂದಿದ್ರು. ಅವರು ಅಂತ ಬದ್ಧತೆ ತೋರಿಸಿ, ನಿಮ್ಮದೇನಂದ್ರ ಬೆಂಗಳೂರಾಗ ಹೋಗೋದು ಸಿದ್ದರಾಮಯ್ಯ ಅವ್ರಿಗೆ ಓಲೈಸೋದು, ಬಿಜಾಪುರಕ್ಕೆ ಬರೋದು MB ಪಾಟೀಲ್ರಿಗೆ ಓಲೈಸೋದು, ಬರೇ ಸುಳ್ಳು ರಾಜಕಾರಣ, ಓಲೈಸು ರಾಜಕಾರಣ. ನಿಮ್ಮ ಲಾಭಕ್ಕೋಸ್ಕರ ಏನ್ ಬೇಕಾದ್ ಮಾಡ್ತಾ ಇರ್ತೀರಿ. ಇಲ್ಲಿ ಬಂದು MB ಪಾಟೀಲ್ರಿಗೆ ಹೊಗಳ್ತೀರಿ, ಅಲ್ಲಿ ಹೋಗಿ ಸಿದ್ದರಾಮಯ್ಯನವರು ಹೊಗಳ್ತೀರಿ, ಮಾಡೋದೆಲ್ಲ ಕಾಂಗ್ರೆಸ್ ವಿರುದ್ಧ ಮಾಡ್ತೀರಿ. ಒಂದು ಲವಲೇಶವಾದರೂ ಸ್ವಲ್ಪ ಏನಾದರೂ ಬೇಕಲ್ಲ. ಯಾಕಂದ್ರೆ ಮನುಷ್ಯನಿಗೆ ಸ್ವಾಭಿಮಾನ ಸ್ವಯಂ ಸ್ವಲ್ಪ ಇರ್ತದ, ಅದು ಇಲ್ಲೇ ಇಲ್ಲ ನಿಮ್ಮ ಹತ್ರ. ಸ್ವಾಭಿಮಾನವನ್ನು ಕಳ್ಕೊಂಡು ಬಿಟ್ಟಿದ್ದೀರಿ ನೀವು. ಆಚಾರ ಒಂದ್ಸಲ ವಿಜಯ ಕರ್ನಾಟಕದವರು ಒಂದು ಡಿಬೇಟ್ ಕರೆದಿದ್ರು MP ಎಲೆಕ್ಷನ್ದಾಗ. ನಾನು ಮಲ್ಲಿಕಾರ್ಜುನ್ ಹಿಂಡಿಗೇರಿ ಅವರು ಬಸನಗೌಡರು ಭಾಗವಹಿಸಿದ್ರು. ಅದರಲ್ಲಿ ಮಕೂಲ್ ಭಾಗವನವರು MLA ಇದ್ರು. ಮಕೂಲ್ ಭಾಗವನ್ MLA ಆದ ಹಿಡಿದು ಎಲ್ಲ ಅಲ್ಲಿ ಕಮಿಷನ್ ತಗೊಂಡ್ರಿ, ಇಲ್ಲಿ ಕಮಿಷನ್ ತಗೊಂಡ್ರ ಅಂತ ಇವ್ರು ಆರೋಪ ಮಾಡಿದ್ರು. ನನಗೆ ವಿಜಯ ಕರ್ನಾಟಕದವ್ರು ಕೇಳಿದ್ರು, ಅವ್ರ ಆರೋಪಕ್ಕೆ ನೀವೇನು ಹೇಳ್ತೀರಿ ಅಂತ ಹೇಳಿ. ಮತ್ ಇವರು ಸುಮಾರು 30 ವರ್ಷಗಳಿಂದ ಶಾಸಕರು, ಸಂಸದರು, ಸಚಿವರಾಗ್ಯಾರ. ಮತ್ತೆ ಈ ವೇದಿಕೆ ಮೇಲೆ ಹೇಳಿಬಿಡ್ಲಿ, ಪ್ರಮಾಣ ಮಾಡಿ ನಾ ಏನೂ ಕಮಿಷನ್ ತಗೊಂಡಿಲ್ಲ, ಯಾರ್ದು ಇಲ್ಲ ಅಂತ ಹೇಳಿದೆ. ನಾನು ಮೌನ ವಹಿಸಿದ್ರು, ಬಸನಗೌಡರು ಮೌನ ವಹಿಸಿದ್ರು. ಅವಾಗ ಎದುರು ಬಿದ್ರು ಚರ್ಚೆನಲ್ಲಿ ನಾ ಹೇಳುದು ಅಂದ್ರೆ, ನಾ ಹೇಳುದೇನಂದ್ರ, ನೀವು ಒಬ್ಬರೇ ಸಾಚನ ಮಾಡುವುದಿಲ್ಲ, ಭ್ರಷ್ಟಾಚಾರನೇ. ನೀವು ಜನರಿಗೆ ಟೋಪಿನೇ ಹಾಕ್ತಾ ಇದ್ದೀರಿ. ನೀವು ರೈತರ ದುಡ್ಡು ತಗೊಂಡು ಹೋಗಿ ಹಿರೇಬೇನೂರು ಫ್ಯಾಕ್ಟ್ರಿ ಮಾಡ್ರಿ, ಅದೆಲ್ಲ ಹಾಳು ಮಾಡಿ ಹೋಯ್ತು. ಈಗ ಸಿದ್ದೇಶ್ವರಿ ಬ್ಯಾಂಕ್ ಮಾಡಿ ಜನರ ದುಡ್ಡು ಕಲೆಕ್ಟ್ ಮಾಡಿದಿರಿ. ಏನೇನ್ ಮಾಡ್ತಾ ಇದ್ರಿ? ನಾವು ಮತ್ತೊಂದು ಹಿಂದೊಂದ್ಸಲ ಬಹಿರಂಗವಾಗಿ ಹೇಳ್ರಿ, ನೀವು ಪ್ರಾಮಾಣಿಕತೆ ಇನ್ನೂ ಹೆಚ್ಚಾದಂತ ಹೇಳಿದ್ದೀವಿ. ಇವತ್ತಿನ ತನ ಅದ್ರ ಬಗ್ಗೆ ನೀವು ಚಕಾರ ಶಬ್ದ ಹೇಳಿಲ್ಲ. ಈಗನೂ ವಿನಂತಿ ಮಾಡ್ತೀವಿ, ಎಲ್ಲ ಜನರ ದುಡ್ಡಿದೆ ಅದರಲ್ಲಿ ಸಾವಿರಾರು ಕೋಟಿ, ಅದ್ರ ಬಗ್ಗೆನೂ ಒಂದು ಹೇಳಿಕೆ ಕೊಡ್ರಿ. ನಿಮ್ಮ ಸಾಚಾತನ ದುಡ್ಡು ಏನು ಮಾಡ್ತಾ ಇದ್ದೀರಿ, ಅದರಿಂದ ಏನು ಅಭಿವೃದ್ಧಿ ಆಗಿದೆ, ಎಷ್ಟು ಜನ ಹಿಂದೂಗಳ ಅಭಿವೃದ್ಧಿ ಆಗಿದೆ, ಆ ಬ್ಯಾಂಕ್ ಮಾಡಿ ನೀವು ಎಷ್ಟು ಜನ ಹಿಂದೂಗಳಿಗೆ ಅಭಿವೃದ್ಧಿ ಮಾಡಿದ್ರಿ? ನಿಮ್ಮ ಅಭಿವೃದ್ಧಿನೇ ಆಗಿದೆ ಇಲ್ಲಿವರೆಗೆ. ಭ್ರಷ್ಟಾಚಾರ ಇಲ್ದೇನೆ ಅಭಿವೃದ್ಧಿ ಮಾಡಿದ್ರಿ ನೀವು. ಇದೆಲ್ಲ ಬಿಟ್ಟು ಕೊನೆ ಮಾತು ಹೇಳುವುದೇನಂದ್ರೆ, ತತ್ಕ್ಷಣ ಶಿವಾನಂದ ಪಾಟೀಲ್ರ ಆಹ್ವಾನವನ್ನು ಸ್ವೀಕರಿಸಿ ರಾಜೀನಾಮೆ ಕೊಟ್ರ, ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡ್ಬೇಕು, ಇಲ್ಲಾಂದ್ರೆ ಇದೊಂದು ಇಲಿ ಅಂತ ಹೇಳಿ ನಾವು ಇವತ್ತು ಹೇಳ್ತೀವಿ. ಬಿಜೆಪಿ ಕಾಂಗ್ರೆಸ್ ತಗೊಂಡ್ರು MLC ಒಳಗೆ ನೀವು ಅವ್ರಿಗೆ ಸ್ಪರ್ಧೆಯನ್ನು ಸಪೋರ್ಟ್ ಮಾಡಿ, ಸಹಾಯ ಮಾಡಿ, ಬೆಂಬಲಿಸಿ ಗೆಲ್ಸಿ ಅಂತ ಹೇಳ್ತಾರೆ. ನಾವು ಗೆಲ್ಸಿಲ್ಲ, ಅವಾಗ ಗೆಲ್ಸಿದವ್ರು ಅದಾರ. ನೀವೇ ಹೇಳ್ತೀರಿ ಅದೇ ಗೆಲ್ಸಿದ್ದಾರೆ, ಅವರು ಕೈಕಾಲು ಹಿಡಿದ್ರು, ಗೆಲ್ಸಿದ್ದಾರೆ. ಅವಕಾಶ ರಾಜಕಾರಣ ಯಾಕಾಯ್ತಂದ್ರೆ ಅಲ್ಲಿ ಅದೇ ಒಬ್ಬ MLC ಪಕ್ಷದ ನಿಂತಿದ್ರು, ಯಾರು ಲೋಣಿ ಅಂತ ಹೇಳಿ, ಅವ್ರದ್ದು ಅಭಿ ಪಿಕ್ಚರ್ ಪಾರ್ಟಿ ಅಂತ ಹೇಳಿ ಸಿನಿಮಾ ಬಿಡುಗಡೆ ಮಾಡ್ತಾರೆ. ನೀವು ಸ್ವಾಭಿಮಾನಿಯಲ್ಲಿ ಹೋಗಿದ್ದು. ಲೋಣಿ ಅವಾಗ ನಿಂತಿರ್ಲಿಲ್ಲ, ಆ ಪೀರಿಯಡ್ ಬೇರೆ, ಲೋಣಿ ನಿಂತ ಪೀರಿಯಡ್ ಬೇರೆ, ಲೋಣಿ ನಿಂತ ಪೀರಿಯಡ್ ಬೇರೆ. ಸಂಬಂಧ ಇಲ್ಲ ಅದಕ್ಕೆ. ನಾ ಹೇಳ್ತೇನೆ, ನಮಗೂ ಅಭಿಮಾನ, ಜಿಲ್ಲೆಯ ಅಭಿಮಾನ. ಏನಾಯ್ತಂದ್ರ, ಒಂದ್ ನಿಮಿಷ, ಪಾರ್ಟಿ ಅವರು ಟಿಕೆಟ್ ಒಂದೇ ಕೊಡ್ಬೇಕಂತ ಡಿಕ್ಲೇರ್ ಮಾಡಿದ್ರು. ಪಾರ್ಟಿ ಅವ್ರು ಏನ್ ಮಾಡಿದ್ರು, ಟಿಕೆಟ್ ಬಿಜಾಪುರ ಜಿಲ್ಲೆಗೆ ಒಂದೇ ಕೊಡ್ಬೇಕು ಅಂತೇಳಿ ಕಾಂಗ್ರೆಸ್ ಅವರು ನಿರ್ಣಯ ಮಾಡಿದ್ರು. BJP ಅವರು 2 ಟಿಕೆಟ್ ಕೊಟ್ಟರು.
ಅವಾಗ ನಮ್ಮ ಜಿಲ್ಲೆಯಿಂದ ಇನ್ನೊಂದು ಕ್ಯಾಂಡಿಡೇಟ್ ಬಸನಗೌಡರು ಹಾಕಿದ್ರು. ಜಿಲ್ಲೆ ಅಭಿಮಾನ ಅದಕ್ಕೆ ಅವರು ಹೆಲ್ಪ್ ಮಾಡಿದ್ರು. ಜಿಲ್ಲೆ ಅಭಿಮಾನ ಮುಖ್ಯ. ಈಗ ನಮಗೆ ರಾಜ್ಯದ ನಾವು ಬಿಜಾಪುರ ವಿಮಾನ, ನಂತರ ರಾಜ್ಯದ ವಿಮಾನ, ನಂತರ ದೇಶದ ವಿಮಾನ, ಆ ತರ ವಿಮಾನ ಪ್ರಶ್ನೆ ಬಂತ. ಇದೇ ಅಭಿಮಾನ ನಿಮ್ಮ ರಾಜಕಾರಣಿಗಳಿಗೆ ಆಲಿಮಟ್ಟಿ ಅಣೆಕಟ್ಟಿಗೆ ಹತ್ರ ಆಗಕ್ಕಾಗತ್ತಿಲ್ಲ, ವಿಮಾನ ನಿಲ್ದಾಣ ಆಗಕ್ಕಾಗತ್ತಿಲ್ಲ, 371 ಚೇಕ್ ಆಗಕ್ಕಾಗತ್ತಿಲ್ಲ, ಮೆಡಿಕಲ್ ಕಾಲೇಜ್ ತರಕ್ಕಾಗತ್ತಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ತರಕ್ಕಾಗತ್ತಿಲ್ಲ. ಯಾಕೆ ನಿಮ್ಮ ನಾಟಕ ಇವೆಲ್ಲ ರಾಜಕಾರಣಿಗಳು? ಈಗ ಕಾಂಗ್ರೆಸ್ ಈಗ ಪರಶುರಾಮ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಮೇಲೆ ಸಾಕಷ್ಟು ಕೆಲಸ ಮಾಡಿದೆ. ವಿಮಾನ ನಿಲ್ದಾಣ ಮಾಡ್ತಾ ಇದೆ, ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳ್ತಾ ಇದೆ. ವಿಮಾನ ನಿಲ್ದಾಣ ಹೇಳ್ಕೊಂಡ್ರೆ ನೀವು ಬಿಜೆಪಿ ಸರ್ಕಾರ ಯಾವಾಗ ಬಂದದ ಅಭಿವೃದ್ಧಿ ಕುಂಠಿತ ಆಗಿದೆ. MB ಪಾಟೀಲ್ ಇಡೀ ನೀರಾವರಿ ನಮ್ಮ ಜಿಲ್ಲೆಯನ್ನ ಇಡೀ ನೀರಾವರಿಗಳು ಒಳಪಡಿಸಿದ್ರು. ಸಾಕಷ್ಟು ಕೆಲಸ ಆಗ್ಯಾವ. ಟೀಕೆ ಮಾಡಕ್ ಈಗ ಇದು ದೊಡ್ಡದಲ್ಲ. ಒಂದು ವಿಷಯ ದೊಡ್ಡದಲ್ಲ. ಇಲ್ಲಿ ನೋಡಲಿ, ಬಿಜಾಪುರದಾಗ ನೀವು ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಇರೋರೆಲ್ಲ ನೀವು ಯಾವ ನಾಟಕ ರಾಜಕಾರಣ ಮಾಡಕತ್ತೀರಿ? ನೀವು ವೈಯಕ್ತಿಕವಾಗಿ ನೀವು ಸವಾಲು ನೀವು ಸ್ವೀಕಾರ, ನೀವು ಅಪ್ಪಗೆ ಹುಟ್ರಿ ಅಪ್ಪಗೆ ಹುಟ್ರಿ ಯಾರಿಗೆ ಹುಟ್ಟಿ ಬಿಟ್ಟಿದ್ದವರು ನೀವು ಸ್ವೀಕಾರ. ಜಿಲ್ಲೆ ಅಭಿವೃದ್ಧಿ ಮಾಡ್ರಿ, ನೀವು ಜಿಲ್ಲೆ ಅಭಿವೃದ್ಧಿ ಮಾಡ್ಕೊಂಡು ಅಪ್ಪಗೆ ಹುಟ್ಟಿದ್ರ ಮಾಡ್ರಿ, ಅವ್ರು ಹುಟ್ಟಿದ್ರು ಮಾಡ್ರಿ. ನೀವು ರಾಜೀನಾಮೆ ಕೊಡ್ರಿ, ನೀವು ಅಪ್ಪಗೆ ಅದು ಗೊತ್ತು ಮಾಡ್ರಿ, ಚರ್ಚೆ ಗೊತ್ತು ಮಾಡ್ರಿ. ಈಗ ಅಭಿವೃದ್ಧಿ ಅದು ಏನ್ ಅಂದ್ರಲ್ಲ ಹಾಗಾದ್ರೆ MLC ಯಾಕೆ ಸಪೋರ್ಟ್ ಮಾಡ್ಬೇಕು ಹೇಳಿ. ಈಗ ಇವರೆಲ್ಲ 3 ಮಂದಿಗೆ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಜಿಲ್ಲೆ ಅಭಿವೃದ್ಧಿಗೋಸ್ಕರ ತಾವು ಜಗಳ ಮಾಡ್ಬೇಡ್ರಿ, ಎಲ್ಲರೂ ಕೂಡಿ ಅಧಿಕಾರ ಒಳಗಿರ್ರಿ ಮತ್ತೆ ಈ ರೀತಿ ಕಳಿಸಿ ಅವರಿಗೊಂದು ಉಪದೇಶ ಮಾಡಿದ್ರು. ಅದಕ್ಕಾಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಆದೇಶವನ್ನು ಪಾಲಿಸಿ ನಮ್ಮ ಜಿಲ್ಲೆಯ ನಾಯಕರು ಏನಂದ್ರೆ ಅವಾಗ ಏನದ ಇಲ್ಲಿ ಇವತ್ತು ಯಾಕಂದ್ರೆ ಜಿಲ್ಲೆಯ ಅಭಿಮಾನ ಕೂಡ ಇತ್ತು. ಅದಕ್ಕಾಗಿ ಏನದ ಬಸನಗೌಡರಿಗೆ MLCಗೆ ಏನದ ಎಲ್ಲರೂ ಕೂಡಿ ಸರ್ಕಾರ ನೀಡಿದ್ರು ಅವಾಗ. ಇದು ಒಂದು ಮುಖ್ಯ ಕಾರಣ ಇತ್ತು ಅವಾಗ. ಮತ್ತು ಆ ರೀತಿ ಇವತ್ತು ಸಿದ್ದೇಶ್ವರ ಸ್ವಾಮೀಜಿಗಳ ಅವರ ಆದೇಶವನ್ನು ಸಹಿತ ಇವರು ಉಲ್ಲಂಘಿಸಿದಂತ ಯತ್ನಾಳ್ ಅಂತ ಇವತ್ತು ವಿಚಾರ ಮಾಡ್ರಿ. ಇವತ್ತು ಎಲ್ಲರೂ ಪಾಲಿಸಿದ್ರು ಉಳ್ಕಿದ ನಾಯಕರು. ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ದೇವರ ಒಂದು ಆದೇಶನ ಪಾಲಿಸಿ ಅವ ನಡ್ಕೊಂಡು ಬಂದ್ರು ಸರಿಯಾಗಿ. ಆದ್ರೆ ಆ ರೀತಿಯ ಆದೇಶನ ಉಲ್ಲಂಘನೆ ಮಾಡಿ ಇವತ್ತು ಏನದ ಮತ್ತೆ ಅದೇ ದಾರಿಗೆ ಬಂದಂತ ಯತ್ನಾಳಿಗೆ ತಾವೇನು ಹೇಳ್ಬೇಕಾದ್ರೆ ಹೇಳ್ರಿ. ದಾರ್ಶನಿಕರ ಧರ್ಮಗುರುಗಳ ಮಹಾನ್ ವ್ಯಕ್ತಿಗಳ ಫೋಟೋ ಹಾಕೊಳಕ್ ಬಳಸ್ತಾರೆ. ಇಡೀ ಜಿಲ್ಲಾ ತುಂಬಾ ಸಿದ್ದೇಶ್ವರ ಸ್ವಾಮಿಗಳು ಫೋಟೋ ಹಚ್ಕೊಂಡು ತಿರುಗಾಡ್ತಾರೆ. ದವಾಖಾನೆ ಮಾಡಿದೆ, ಅದು ಮಾಡಿದೆ. ಅವ್ರ ಹೆಸರಿನ ಮೇಲೆ ಭ್ರಷ್ಟಾಚಾರ ಮಾಡ್ತಾರೆ, ಅವ್ರ ಹೆಸರಿನ ಮೇಲೆ ರಾಜಕಾರಣ ಮಾಡ್ತಾರೆ. ಒಂದು ಇನ್ನು ಅಭಿವೃದ್ಧಿ ವಿಷಯದಲ್ಲಿ ನೀವು ಹೇಳಿದ್ರಿ, ಅಭಿವೃದ್ಧಿ ಬಹಳಷ್ಟಾಗಿದೆ. ಈಗ ನೀರು ಹಾಕ್ತಾ ಇದ್ದಾರೆ. ಇದು ಇರೋದೇ ಸಮಸ್ಯೆ ಎಲ್ಲಿ ಬರ್ತಾವಲ್ಲಿ ಎಲ್ಲಾ ಕಡೆ 99% ಬಹಳ ಕಡಿಮೆ ಆಗಿದೆ. ಎಲ್ಲ ನೀರಿನ ಸಮಸ್ಯೆ ಜಿಲ್ಲೆಯಲ್ಲಿ ಆಶಯ ಏನು, ಅಣೆಕಟ್ಟೆ ಆಶಯ ಏನಿತ್ತು ಯಾವಾಗೂ ಹೋಗ್ಬೇಕು, ಅದನ್ನ ಆಗತ್ತಿಲ್ಲ. ಈಗ ನೋಡ್ರಿ ಪಕ್ಕದ ಜಿಲ್ಲೆ ಕಲಬುರಗಿ ನೋಡ್ರಿ, ಧರ್ಮಸಿಂಗ್ ಕಡೆಗೆ ಅವ್ರು ಏನ್ ಮಾಡ್ತಾರೆ ನೀವು ನೋಡ್ಕೊಡ್ರಿ. ಬೆಳಗಾವ್ ಇಲ್ಲೇ ನೀವು ಪಕ್ಕದ ಜಿಲ್ಲೆ ಡಿವೈಡ್ ಆಗಿ ಪಾಕಿ ಕೊಡ್ತಾರೆ. ನಿಮ್ಗೆ ಯಾಕಾಗತ್ತಲ್ಲ? ನೀವು ಬಿಜೆಪಿ ಕಾಂಗ್ರೆಸ್ JDS ರಾಜಕಾರಣ ಅವು ದೃಷ್ಟಿಯೊಳಗೆ ಇಟ್ಕೊಂಡ್ರೆ ನಮ್ಮ ಜಿಲ್ಲೆ ಬಹಳ ಮುಂದಿದೆ, ಬಹಳ ಅಭಿವೃದ್ಧಿಯಲ್ಲಿ ಮುಂದಿದೆ. ನಮ್ಮ ಜಿಲ್ಲೆಯ ಪ್ರತಿ ಹಳ್ಳಿಗೆ ಕೆನಾಲ್ ಇದೆ. ನಾ ತೋರಿಸ್ಕೊಂಡು ಬರ್ತೀನಿ ಬೇಕಾದ್ರೆ. ಪ್ರತಿ ಹಳ್ಳಿಗೆ ಕೆನಾಲ್ ಹೋಗಿದೆ. ವಿಚಾರ ಮಾಡ್ರಿ, ವಿಚಾರ ಮಾಡ್ಬೇಕು ನೀವು. ಹೋಗಿ ನೋಡ್ರಿ, ಪ್ರಶ್ನೆ ಕೇಳ್ಬೇಕಂತ ಕೇಳಬೇಡಿ, ಅಭಿವೃದ್ಧಿ ನೋಡಿ. ಇಲ್ಲ, ನೀವು ಅಭಿವೃದ್ಧಿ ಬಹಳ ಅಭಿವೃದ್ಧಿ ಆಗಿದೆ, ಬಹಳ ಅಭಿವೃದ್ಧಿ ಆಗಿದೆ. ನೀವು ವೈಯಕ್ತಿಕ ಪ್ರತಿಷ್ಠೆ ಪ್ರಶ್ನೆ, ನೀವು ವೈಯಕ್ತಿಕ ಕಾರ್ಯಕರ್ತರು ನಾಯಕರು ತಗೊಳ್ತಾ ಇಲ್ಲ. ಇದು ಬಸನಗೌಡ ಅಂಡ್ ಶಿವಾನಂದ ಪಾಟೀಲ್ರು ನಡೆಯುವ ವಿಷಯ, ಇವತ್ತಿನ ವಿಷಯ. ನಂತರ 3 ಜನ ಹಗುರವಾಗಿ ಮಾತನಾಡಿದ್ದಾರೆ, 3 ಜನ MLAಗಳ ಬಗ್ಗೆ. 3 ಜನ ಯಾರ ಬಗ್ಗೆ ಮಾತಾಡ್ತಾರೆ? ಯಶವಂತರಗೌಡ್ರ ಬಗ್ಗೆ, ಕಾಶ್ಯಪ್ನವ್ರ ಬಗ್ಗೆ. ಇಲ್ಲ, ಏನ್ ನೋಡ್ರಿ, ಅಪ್ಪ 3 ಜನ. ಅಪ್ಪ ಅವನ ಬಗ್ಗೆ ಹೇಳ್ತೀನಿ, ಒಂದೇ ಮಾತು ಹೇಳ್ಬಿಡ್ತೀನಿ. ಅಪ್ಪ ಅದೆಲ್ಲ ಬಹಳ ತಪ್ಪು. ಯಶವಂತರಗೌಡ್ರ ಹೆಸರು ತಗೊಳಕ್ಕೂ ಅರ್ಹತೆ ಇಲ್ಲ ಬಸನಗೌಡರಿಗೆ, ಅಂತ ಒಬ್ಬ ಬದ್ಧತೆಯ ರಾಜಕಾರಣಿ. ಅಲ್ಲ ಸರ್, ಒಂದ್ ಮಾತು, ಅಪ್ಪನ ಹೆಸರು ಅಂದ್ರೆ ಇದು ಬರೀ ಅಪ್ಪಗೆ ಅವಮಾನ ಅಲ್ಲದ, ಅವ್ಗೆ ಅವಮಾನ. ಏನದು? ಎಷ್ಟೋ ಮಂದಿ ಕೆಲವೊಬ್ರು ಅವುಗಳು ಸತ್ತಾರ, ಗುರಿಯಾಗದಾರ ಅಥವಾ ಎಲ್ಲದಾರ ಹಿರಿಯರು, ಯಾರವ್ವ ಅಪ್ಪಗೂ ಕೂಡ ಈ ತರ ಯಾರು ಮಾತಾಡ್ಬಾರ್ದು. ಇದು ಬಹಳ ದೊಡ್ಡ ತಪ್ಪ ಇದು. ಯಾಕಂದ್ರೆ ಬಸವಣ್ಣವ್ರ ನಾಡು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಂಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಅನ್ಬೇಕು. ಲಿಂಗ ಅಂದ್ರೆ ಇಡೀ ಸಮಾಜ, ದೇವ್ರ ಸಹಿತ ಮೆಚ್ಚಿ ಹೌದು ಅನ್ಬೇಕು. ಅಂತ ಒಂದು ನಮ್ಮ ನಾಡಿನಾಗ ವೈಯಕ್ತಿಕ ಟೀಕೆ ಇರ್ಲಿ, ಇದೇನದ ಒಂದೇ ಯಾವ್ದೋ ಒಂದು ಗಲ್ಲಿ ಒಂದು ಸಣ್ಣ ಹುಡುಗ ಏನೋ ಬೈದಾನ ಅದಲ್ಲ. ಇದು ದೊಡ್ಡವರು, 2 ಗೌರವಿತ ಕುಟುಂಬಗಳು. ಇವತ್ತು ಶಿವಾನಂದ ಪಾಟೀಲ್ರು ಕೂಡ ಸುಮಾರು 40-50 ವರ್ಷದಿಂದ ಅವ್ರದೇ ಆದಂತ ಒಂದು ಗೌರವದಿಂದ ಒಬ್ಬರು ಶಾಸಕರಾಗಿ, ಹಲವಾರು ಬಾರಿ ಶಾಸಕರಾಗಿ, ಸಚಿವರಾಗಿ ಇದು ಮಾಡಿದಂಥವ್ರು. ಮತ್ತು ಇವರು ಒಳ್ಳೆ ಗೌರವ ಕುಟುಂಬದವ್ರು. ಆದ್ರೆ ಏನಾಗಿದೆ, ಯತ್ನಾಳ್ ಅವರು ಕೂಡ ಗೌರವ ಇರ್ತಕ್ಕಂಥ ಕುಟುಂಬನೇ. ಅವರ ನಾಲಿಗೆಯಿಂದ ಅವರು ತಮ್ಮ ಗೌರವ ಹಾಗೂ ತಮ್ಮ ಕುಟುಂಬದ ಗೌರವವನ್ನ ಕಡಿಮೆ ಮಾಡ್ಕೊತಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ನಮ್ಗೆ ಕೆಟ್ಟ ಅನ್ಸೋದಂದ್ರೆ ಅವ್ರ ಜೊತೆ ಇರ್ತಕ್ಕಂಥ ಗುರುಗಳು, ಕೂಡಲ ಸಂಗಮದ ಗುರುಗಳು,
ಅವರು ಯಾರ ದಾರಿ ತಪ್ಪದಾಗ ಗುರು ಇದ್ದವ ದಾರಿ ತಪ್ಪಲತ್ತಿ ಅಂತ ಹೇಳ್ಬೇಕು, ತಪ್ಪತ್ ಹೇಳ್ಬೇಕು. ನೀ ಹೇಳಿಲ್ಲ ಅಂದ್ರೆ ಏನಾಗ್ತದೆ, ಶಾಲ್ಯಾಗ ಮಾಸ್ತರ್ ಸಣ್ಣ ತಪ್ಪು ಮಾಡಿದಾಗ ಹೊಡೆದು ಅಥವಾ ಬೈದು ಬುದ್ಧಿ ಹೇಳಿದ್ರ ಶಾಣೆ ಆಗ್ತಾನ ಹುಡುಗ. ನೀವ್ ಹೇಳಿಲ್ಲ ಅವ ಮತ್ತೆ ಬರೋಬ್ಬರಿ ಮಾಡತ್ತಿ ಹೋಯ್ ಮತ್ ಬಸವಣ್ಣನ ಹೆಸರು ಬಿಟ್ಟು ವ್ಯಕ್ತಿ ಪೂಜೆ ಮಾಡ್ಕೋತ ಈ ಸ್ವಾಮಿಗಳು ಹೊಂಟ್ರಂದ್ರ ಆ ವ್ಯಕ್ತಿನ ಹಾಳು ಮಾಡ್ತಾರ, ಅವ್ನ ಭವಿಷ್ಯ ಹಾಳು ಮಾಡಕ್ ಹೊಂಟ್ರ ಅವ್ರು, ಕಂಪ್ಲೀಟ್ ಹಾಳು ಮಾಡಕ್. ಒಂದ್ ನಿಮಿಷ. ಶಾಸಕರು ಕತ್ತಿ ನಾಯಿ ನರಿ ಗೊಡ್ಡಮ್ಮಿ ಅಂದ್ರ ಅದ್ರ ಬಗ್ಗೆ ಅವ್ರಿಗೂ ತಪ್ಪಾಗಿ ಯಾರು ತಪ್ಪು ಮಾತಾಡಬಾರ್ದು. ಅದು ತಪ್ಪೇ, ಅದು ತಪ್ಪೇ ಯಾರೇ ಬಳಸಲಿ. ವೇದಿಕೆ ಮೇಲೆ ಮಾತನಾಡುವಾಗ ಇದು ಪ್ರವಾದಿಗಳ ಅವಹೇಳನ ಕುರಿತು ಮಾತನಾಡಿದಕ್ಕಾಗಿ ಖಂಡಿಸಿ ನಡೀತಾ ಇರೋದು. ನಾವು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಪ್ರವಾದಿಗಳು ಶಾಂತಿ ದೂತರು, ಶಾಂತಿಯುತವಾಗಿ ನಾವು ಹೋರಾಟ ಮಾಡೋಣ. ಈ ತರ ಕತ್ತಿ ನಾಯಿ ಗೊಡ್ಡೆ ಅದು ಯಾವ್ದು ಬಳಸ್ತಾರೆ ಪದ ಸರ್? ಇವತ್ತಿನ ನಮ್ಮ ಸಭೆ ಅದು ಸಮರ್ಥನೆಗಲ್ಲ, ಅಂತವೆಲ್ಲ ಅಲ್ಲಗಳಿತ್ತು. ನಮ್ಮ ಸಭೆ ಇವತ್ತಿನ ಅದು ಸಮರ್ಥನೆಗಲ್ಲ. ನಮ್ಮ ಇವತ್ತಿನ ಸರಿ ಅಲ್ಲ, ಅದು ಸರಿ ಅಲ್ಲ. ನಾವು ಒಪ್ಕೋತೀವಿ ಅದನ್ನ. ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಹೋಗ್ತಾ ಇರೋ ರಾಜಕಾರಣ ಯಾವ ಕಡೆ ವೈಯಕ್ತಿಕ ಅಷ್ಟೊಂದು ಟೀಕೆ ತಪ್ಪಿಲ್ಲ ಮಾಡಬಾರ್ದು ಯಾರು. ಒಂದು ವಿಷಯ ಮರ್ತು ಒಂದು ವಿಷಯ ಮತ್ ಕೇಳತ್ತಾರೆ. ಒಂದು ವಿಷಯ ಅಲ್ಲಿದಲ್ಲೇ ಶಿವಾನಂದ ಪಾಟೀಲ್ರಿಗೂ ಹುಸನಗೌಡರಿಗೆ ಎಷ್ಟು ಅಂತರ ಇದೆ ಅಂದ್ರೆ, ನಿನ್ನಿನ ದಿವಸ ಬೆಂಗಳೂರಲ್ಲಿ ಪತ್ರಕರ್ತರು ಕೇಳ್ತಾರೆ ಅವ್ರಿಗೆ ತಾಯಿ ತಂದೆ ಬಗ್ಗೆ ಮಾತನಾಡಿದ ಬಗ್ಗೆ. ಅವ್ರೊಂದು ಮಾತು ಹೇಳ್ತಾರೆ, ನನ್ನ ತಂದೆ ನನ್ನ ತಾಯಿ, ಅವ್ರ ತಂದೆ ಅವ್ರ ತಾಯಿ, ನಾವೆಲ್ಲ ಅಣ್ಣತಮ್ಮರಂಗಿದ್ದೀವಿ, ಅವರು ನನ್ನ ತಾಯಿ ತಂದೆ ಸಮಾನ, ಅವ್ರ ತಂದೆ ತಾಯಿ, ನಾನು ಅದ್ರ ಬಗ್ಗೆ ಮಾತಾಡುದಿಲ್ಲ, ಹಂಗೆಲ್ಲ ಮಾತಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಈ ತರ ಇವರು ಪ್ರದರ್ಶನ ಮಾಡ್ಬೇಕಾಗಿತ್ತಲ್ಲ. ಈ ತರ ಆ ಭಾವನೆ ಅವರಲ್ಲಿದೆ, ಅದ್ರ ತದ್ವಿರುದ್ಧ ಭಾವನೆ ಇವರಲ್ಲಿದೆ. ಅದಕ್ಕಿಂತ ಮುಂಚೆ ಏನ್ ಬೈದಿದ್ರು? ಬದ್ಧತೆ ರಾಜಕಾರಣಿ ಶಿವಾನಂದ ಪಾಟೀಲ್ ಎಷ್ಟು ಪ್ರಬುದ್ಧ ಮಾತುಗಳು ಮಾಡ್ತಾರೆ. ಅದನ್ನೇ ಬಂದಿರೋದು ಈಗ. ಇಂಥ ಪ್ರಬುದ್ಧ ರಾಜಕಾರಣಿಗಳು, ಸುಸಂಸ್ಕೃತ ರಾಜಕಾರಣಿಗಳು, ಸೈದ್ಧಾಂತಿಕ ವೈಜ್ಞಾನಿಕವಾಗಿ ಬಂದವರು ಒಂದು ವೇದಿಕೆ ಮೇಲೆ ಯಾರನ್ನು ಓಲೈಸಲಕ್ಕೋ ಅಥವಾ ಯಾರನ್ನು ಟೀಕಿಸಲಕ್ಕೋ ಅಲ್ಲ, ಅವತ್ತ ಅವ್ರೇನು ಪದಗಳು ಯಾವುದು ಶಿವಾನಂದ ಪಾಟೀಲ್ ಮತ್ತೆ ಯಶವಂತರಾಯಗೌಡರು ಮಾತಾಡಿಲ್ಲ. ನಮ್ ಸಾಹೇಬ್ರು ಎಂ ಬಿ ಪಾಟೀಲ್ ಸಾಹೇಬ್ರು ಯಾವತ್ತೂ ಕೂಡ ಇಂಥ ಶಬ್ದಗಳನ್ನ ಯಾವತ್ತೂ ಬಳಸೋದಿಲ್ಲ. ಯಾರು ಮಾತಾಡಿದಾರ ಇವರೆಲ್ಲ ಹೇಳಿಲ್ಲ. ಹೇಳಿದ್ರು ಅಲ್ಲಿ ವೇದಿಕೆ ಮೇಲೂ ಕೆಲವೊಂದು ಅಸಭ್ಯ ಪದಗಳು ಬಂದಿದವು, ಅಲ್ಲಿಯೂ ಕೂಡ ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ಬಂದಿದವು, ಅಲ್ಲಿಯೂ ಕೂಡ ಯತ್ನಾಳ್ರ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ದಾರೆ. ಹಾಗಾಗಿ ಅದನ್ನು ತಪ್ಪು ಅಂತ ತಪ್ಪು ಹೇಳ್ಬೇಕಲ್ಲ, ತಪ್ಪಿದ್ದು ತಪ್ಪತ್ತ ಅವ್ರು ಹೇಳಿದ್ದು ಸರಿ ಇದೆ, ಅವ್ರು ಹೇಳಿದ್ದು ಸರಿ ಇದೆ. ಸಮರ್ಥನೆ ಮಾಡ್ಕೊಳ್ಳೋದು, ಯಾರನ್ನೋ ಟೀಕಿಸೋ ಬದ್ಲಿ ಒಟ್ಟಾರೆ ಪ್ರಕರಣ ಖಂಡಿಸಿರಲ್ಲ. ಎಂ ಬಿ ಪಾಟೀಲ್ ಹೇಳಿದ್ದು ಸರಿ ಇದೆ, ಅದೇ ನಮ್ದು ಅದೇ ಖಂಡಿಸ್ತಾ ಇದೀವಿ, ಇದನ್ನೂ ಖಂಡಿಸ್ತಾ ಇದೀವಿ. ಇದು ಒಂದು ದೀರ್ಘಕ್ಕೆ ಹೋಗಿದೆ. ಇದು ಯಾಕೆ ಖಂಡಿಸ್ತಾ ಇದೀವಿ ಅಂದ್ರೆ, ದೀರ್ಘಕ್ಕೆ ಹೋಗಿ ಈ ದೀರ್ಘಕ್ಕೆ ಹೋಗಬಾರ್ದಾಗಿತ್ತು. ಮತ್ತು ರಾಜೀನಾಮೆ ಕೊಟ್ಟರ ಬಳಿಕ ಇವರು ರಾಜೀನಾಮೆ ಕೊಡ್ಬೇಕಲ್ಲ. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಅವ್ರ ಮೇಲೆ ಒತ್ತಾಯ ಆಗ್ತಾ ಇದ್ದೀವಿ. ಅವ್ರು ರಾಜೀನಾಮೆ ಕೊಟ್ಟಿದ್ರೆ ನೀವು ಕೊಡಿ. ನಮ್ಮ ಮುಖ್ಯ ಉದ್ದೇಶ ಅದೇ. ಆಗ್ತದೆ, ನೀವು ಬರ್ರಿ, ಆಗ್ತದೆ. ಹೌದ್ರಿ, ಸವಾಲ್ ಹಾಕಿದವರು ಸವಾಲ್ ಸ್ವೀಕಾರ ಮಾಡ್ಬೇಕಾಗಿತ್ತು. ಸವಾಲ್ ಹಾಕಿದವರು ಸವಾಲ್ ಸ್ವೀಕಾರ ಮಾಡ್ಬೇಕಾಗಿತ್ತು. ಇದು ನಮ್ಗೆ ಏನ್ ಅನ್ಸಾಕತ್ತಂದ್ರ, ಇಡೀ ನಾಡೊಳಗ ಒಂದು ಬಿಜಾಪುರದು ಬಹಳಷ್ಟು ಹೆಸರು ಬಹಳ ಚಲೋ ಇದು ಇತ್ತು ಈ ನಾಡಿನೊಳಗ. ಬಿಜಾಪುರದು ಇಲ್ಲಿ ಭಾರಿ ಅದ ಅಂತ ಏನ್ ಹೇಳ್ತಿದ್ರು. ಇವತ್ತು ಇಡೀ ಬಿಜಾಪುರದು ಮರ್ಯಾದೆ ತೆಗೆದ್ಬಿಟ್ಟ ಪುಣ್ಯಾತ್ಮ. ಇಲ್ಲಿ ಆಗಿ ಏನ್ರೆ ಆಗ ಏನ್ ತಿಳ್ಕೊಂಡು ಇಲ್ಲಿನ ಅದು ಏನ ಇವತ್ತು ನಾಯಿ ಏನದ ಕೆಲವೊಂದು ಏನದ ಹುಲಿ ಚರ್ಮ ಹಾಕೊಂಡು ಹಾಕೊಂಡು ತಿರ್ಗಾಡೋದು ಇವತ್ತು ಗೊತ್ತಾಗತ್ತೆ ಎಲ್ಲ ನಾಡಿನ ಜನತೆಗೆ. ಅದಕ್ಕೆ ಏನದ ನಾವು ಏನ್ ಹೇಳಕತ್ತೀವಿ ಅಂದ್ರೆ ಸ್ವಲ್ಪ ಬಿಜಾಪುರದು ನಮ್ದು ಸ್ವಲ್ಪ ಮರ್ಯಾದೆ ಉಳಿಸ್ಬೇಕಾಗಿತ್ತ ಅಂತ ನಮ್ದೊಂದು. ಅವ್ರು ಇಬ್ರು ಶಾಸಕರು ರಾಜೀನಾಮೆ ಕೊಡ್ಲಿ ಅಂತ ಇವ್ರು ಹೇಳಿದ್ದೆ ಕೇಳ್ಬೇಕೇನ್ರಿ? ಮತ್ತೆ ಇವ್ರು ಹೇಳಿದ್ದೆ ಇವ್ರು ಚಾಲೆಂಜ್ ಹಂಗಲ್ರಿ, ಇವ್ರು ಚಾಲೆಂಜ್ ಕೊಟ್ಟಿದಾರಲ್ಲ, ಸ್ವೀಕಾರ ಮಾಡಿದಾರ ಅವರು. ಸ್ಪಷ್ಟವಾಗಿ ನೀವು ರಾಜೀನಾಮೆ ಕೊಡ್ರಿ, ಪಕ್ಷದ ಏನ್ ಆಟ ಆಡಕ? ಅವ್ರ ರಾಜೀನಾಮೆ ಕೇಳಿದ ಆಟ ಆಡಕ ನೀವು ಕೊಡ್ರಿ. ನೆಲ ಡೊಂಕತ್ರ ಇಷ್ಟೇ. ಸ್ಥಾನ ತೆರವಾದ ನಂತರ ನಾವು ಮಾನ ಮರ್ಯಾದೆ ಇದ್ರೆ ಪಕ್ಷ ಹೊರಗೆ ಹಾಕಿದ ದಿವಸ ರಾಜೀನಾಮೆ ಕೊಡ್ಬೇಕಾಗಿತ್ತು ಅಂತ ಹೇಳಿದೇವಲ್ಲ, ಅವತ್ತೇ ಕೊಡ್ಬೇಕಾಗಿತ್ತು. ನಿಮ್ಮಲ್ಲಿ ನೈತಿಕತೆ ಇದ್ರ ಅವ್ರ ಪಕ್ಷ ಶ್ರೀರಾಮ ನೆಲ ಇದು ನೃತ್ಯ ಇದು ಏನಂತಾರಲ್ಲ, ಕುಣಿಲಾಕ್ ಬಂದಿಲ್ಲ ಅಂದ್ರ ನೆಲ ಡೊಂಕ ಅಂತ ಹೇಳಿದ್ರು. ಈ ರೀತಿ ಪರಿಸ್ಥಿತಿ ಅವ್ರದೇ ಪಕ್ಷದ ನಾಯಕ ಶ್ರೀರಾಮ್ಲವರು ಹೊರಗೆ ಹಾಕಿದ ರಾಜೀನಾಮೆ ಕೊಟ್ಟು ಆರಿಸಿ ಬಂದ್ರು. ಈ ತರ ಅವರು ನಿಮ್ದು ಇದು ತೋರಿಸ್ರಿ ಶಕ್ತಿ. ರಾಜೀನಾಮೆ ಕೊಟ್ಟರೆ ಹೇಳಿಕೆ ಕೊಟ್ರೆ ಈಗ ನಾ ಕೊಟ್ಟದ್ ಹೇಳಿಕೆನೆ ಬೇರೆ, ಅವ್ರು ಮಾಡೋದ್ ಚಾಲೆಂಜ್ ಬೇರೆ. ಈಗ ನೀವು ಅದೇ ಚಾಲೆಂಜ್ ಮಾಡಕತ್ತೀರಿ. ಈಗ ಹಿಂದಕ್ಕೆ ಏನ್ ನಡೀತಿತ್ತು, ಈಗ ಎಲ್ಲಾ ಇವರೆಲ್ಲ ಅದಾರಲ್ಲ, ಇವರೆಲ್ಲ ಎಲ್ಲರ ಬಲ್ಲಿ ಅದಾವು ಯಾರ್ಯಾರು ಏನ್ ಮಾತಾಡ್ಯಾರ ಅನ್ನೋದು.
ಇಲ್ರಿ, ಅದನ್ನೇ ಎಲ್ಲಾರ ಮೊಬೈಲ್ನಾಗ ಅದಾವ. ಹೇಳ್ಯಾರ ಅವ್ರು. ಆ? ಇಬ್ರು ಶಾಸಕರು ರಾಜೀನಾಮೆ ಕೊಡ್ಲಿ, ಆ? ಅಂಗೀಕಾರ ಆಗ್ಲಿ, ಸ್ಥಾನ ತೆರವಾದ ನಂತರ ನಾವು ಅದೇ ಹೇಳ್ತೀವಿ. ನೀವು ರಾಜೀನಾಮೆ ಕೊಡ್ ಬನ್ನಿ, ಸ್ಪೀಕರ್ ಮುಂದೆ ಬನ್ನಿ, ನೀವು ಕೊಡಿ, ಅವರು ಕೊಡ್ತಾರೆ. ತಿರಸ್ಕಾರ ಆಗಿರೋದ್ರಿ. ರಾಜೀನಾಮೆ ಕೊಡು. ಕೊಡ್ಲಿ. ಏಕಕಾಲಕ್ಕೆ. ಹಾ ಕೊಡ್ಲಿ, ಏಕಕಾಲಕ್ಕೆ ಕೊಡ್ಲಿ. ನಾನು ಅದೇ ಹೇಳುದು, ಏಕಕಾಲಕ್ಕೆ ಕೊಡ್ಬೇಕು. ಒಟ್ಟು ನಮ್ಮ ಬಿಜಾಪುರದ ಮರ್ಯಾದೆ ನಾವು ಕೊಡೋದು ಏಕಕಾಲಕ್ಕೆ ಅಂತ ನಮ್ದು ಅಷ್ಟೇ ನೋಡ್ರಿ, ಮತ್ತೇನಿಲ್ಲ, ಬೇರೆ ಏನಿಲ್ಲ. ವರ್ಡ್ ಟು ವರ್ಡ್ ಇವರು ನುಸುಳ್ಕೊಳಕ ಉಚ್ಕೊಳಕ ಮಾತಾಡೋದು ಗಾಡಿ ಈ ವೈಯಕ್ತಿಕ ನೈತಿಕತೆ ಇಟ್ಕೊಂಡು ಮಾತಾಡಿ, ಆಗ್ರಹ ಮಾಡ್ತೀರ ನೀವು? ನೈತಿಕತೆ ಇಟ್ಕೊಂಡು ಮಾತಾಡೋದು. ಉಸ್ತುವಾರಿ ಸಚಿವರು ಆಲ್ರೆಡಿ ನಾನು ಎಷ್ಟು ಹೇಳಿದ್ದೀನಿ, 2 ಕಡೆ ವಿರುದ್ಧ ಕೇಸ್ ದಾಖಲು ಮಾಡ್ಲಿಕ್ಕೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಕ್ ಹೇಳಿದಾರೆ. ಆಗತ್ತಾನೆ ಇಲ್ಲ. ಯಾಕಾಗ್ತಾ ಇಲ್ಲ? ಉಸ್ತುವಾರಿ ಸಚಿವರು ಹೇಳ್ತಾನೆ ಇದಾರೆ, ಮಾಡ್ತಾನೆ ಇಲ್ಲ. ಯಾಕಾಗ್ತಿಲ್ಲ? ಅಲ್ಲ, ಕಾನೂನಾಗ ನೀವು ಅವ್ರಿಗೆ ಕೇಳ್ಬೇಕು. ಇಲ್ಲ ಅದ್ರ ಬಗ್ಗೆ ಹೇಳ್ಯಾರ. ಅವ್ರು ಹೇಳಿದ ಇಂಪ್ಲಿಮೆಂಟ್ ಯಾಕೆ ಆಗ್ತಾ ಇಲ್ಲ ಅಂತ ಅವ್ರಿಗೆ ಕೇಳ್ಬೇಕು. ನಿಮ್ ಸಚಿವರು, ನಿಮ್ ಸರ್ಕಾರ ನಮ್ ಸರ್ಕಾರ ಅವರು, ಇವರೇ ನಮ್ ಸರ್ಕಾರ, ಕಾನೂನೊಳಗೆ ಏನ್ ಅವಕಾಶ ಮಾಡ್ಬೇಕಲ್ಲ. ಇವರೇ ನಮ್ ಸರ್ಕಾರ. ನಿಮ್ ಕಾರ್ಯಕ್ರಮಕ್ಕೆ ನಾವು ಅವ್ರಿಗೆ ಆಗ್ರಹ ಮಾಡ್ತಾ ಇದೀವಿ, ಸರ್ ಆಕ್ಷನ್ ತಗೊಂಡಿರ್ತ. ನಿಮ್ ಕಾರ್ಯಕ್ರಮಕ್ಕೆ ಸಚಿವರು ಇರ್ಲಿಲ್ಲ. ಅಲ್ಲಿ ಏನಾಗಿತ್ತು ಬೆಳಗಾಂನಾಗ ದೊಡ್ಡ ಇಲ್ಲ, ಅದನ್ನು ಅವರಿಗೆ ಕೇಳ್ರಿ. ಆಮೇಲೆ ಅದ್ರ ಜೊತೆ ಪಕ್ಷದ ಕಾರ್ಯಕ್ರಮ ಬೆಳಗಾಂನಾಗಿತ್ತು. ಅವ್ರ ಬ್ರದರ್ ಬಂದಿದ್ರು ಏನ್ರಿ, ಅವ್ರ ಬ್ರದರಿಂಗ್ ಮತ್ತೆ ಇವ್ರು ಇನ್ನೊಂದಿಲ್ಲ ಅಂತ. ಆ ಬ್ರದರ್ಗೆ ಅದೇ ಓಲೈಕೆ ರಾಜಕಾರಣ ಬಸನಗೌಡ್ರದು. ಅದೇ ಹೇಳದಲ್ಲ, ಆಗ್ಲಿ ಹೇಳಿದೇನ ಇದಕ್ಕೆ ಉತ್ತರ. ಯಾಕಂದ್ರ ಅವತ್ತಿನ ವೇದಿಕೆ ಮೇಲೆ 5 ಜನ ಶಾಸಕರು, ಒಬ್ರು ವಿಧಾನ ಪರಿಷತ್ ಸದಸ್ಯರಿದ್ರು. ಅವ್ರು ಯಾರು ಇವರಿಗೆ ಇದು ಆಗಲಿಲ್ಲ. ಯಾವ್ದೋ ವರ್ಡ್ ಯೂಸ್ ಮಾಡಿದಾರಲ್ಲ ಅವ್ರು, ಆ ವರ್ಡ್ ಯೂಸ್ ಮಾಡ್ಲಿಲ್ಲ. ಇವ್ರು ಉಳಿದವ್ರಿಗೆ 3 ಮಂದಿಗೆ ಯೂಸ್ ಮಾಡ್ಯಾರ. ಅಂದ್ರೆ ನಿಮ್ ಮಾತಿನರ್ಥ ಓಲೈಕೆ ರಾಜಕಾರಣ, ಕೆಲವರು ಓಲೈಕೆ ಮಾಡೋದು, ಡಿವೈಡ್ ಅಂಡ್ ರೂಲ್ ಮಾಡೋದು, ಇಂಥದ್ದು ಕಾಂಗ್ರೆಸ್ ಶಾಸಕರುಗಳು ಓಲೈಕೆ ಮಾಡ್ತಾರೆ. ಅವ್ರು ಮಾಡ್ತಾ ಇದಾರೆ. ಇವ್ರಿಗೆ ಇವ್ರು ಯಾಕೆ ಮಾಡ್ತಾರೆ? ಇವ್ರು ಒಂದೇ ವೇದಿಕೆ ಮೇಲೆ ಒಂದೇ ಧ್ವನಿಯಿಂದ ಮಾತಾಡಿದಾರೆ ಎಲ್ಲಾರು. ಒಟ್ಟ ಅವ್ರನ್ನ ಯತ್ನಾಳ್ ಅವ್ರನ್ನ ಕುಡಿಸ್ತಾ ಇರೋದು ನಿಮ್ ಪಕ್ಷದವ್ರೆ. ಕುಣಿಸ್ತಾ ಇರೋದು ಇಲ್ಲ, ಅವ್ರಿಗೆ ಯಾರಿಗೂ ಕುಣಿಸೋದು ಬೇಕಾಗಿಲ್ಲ, ಅವ್ರು ತಾವೇ ಕುಣಿತಾರೆ ಸರ್ ಎದ್ದುಕೊಳ್ಳೆ. ಅವ್ರಿಗೆ ಯಾರು ಕುಣಿಸೋದು ಬೇಕಾಗಿಲ್ಲ, ಎದ್ದು ಕೂಡಲೇ ಕುಣಿಯಕ್ ಚಾಲೂನೇ ಅವ್ರು. ನಿಮ್ ಕಾಂಗ್ರೆಸ್ ಸಿಎಂ ಅವರೇ ಅಪ್ರಿಶಿಯೇಟ್ ಮಾಡ್ರಿ ಅವ್ರನ್ನ. ಯು ಆರ್ ರೈಟ್ ಪರ್ಸನ್ ಅಂತ ಹೇಳಿದಾರೆ. ರಾಂಗ್ ಪಾರ್ಟಿ ಅಂತ ನೋಡ್ರಿ. ಅಲ್ಲಿ ಇಂಡೈರೆಕ್ಟ್ ಆಗಿ ಬಿಜೆಪಿಗೆ ಟೀಕೆ ಮಾಡ್ಬೇಕಾಗಿತ್ತು ಅವ್ರಿಗೆ. ಅದಕ್ಕೆ ಅವ್ರು ಅದನ್ನ ಆ ಶಬ್ದ ನಮ್ಮ ಉದ್ದೇಶ ಈಡೇರಿಸ್ಕೊಳ್ದ್ರಿ, ನಮ್ಮ ಪಕ್ಷದ ಪರವಾಗಿ ಉದ್ದೇಶ ಸಿಎಂ ಅವರು. ಅದೇ ಹೇಳದಲ್ಲ, ಅಲ್ಲಿ ಹೋಗಿ ಅಲ್ಲಿ ಪುಷಿ ಹೊಡಿಯೋದು, ಇಲ್ಲಿ ಬಂದು ಇಲ್ಲಿ ಪುಷಿ ಹೊಡಿಯೋದು. ಬಸವಣ್ಣ ಏನ್ ಹೇಳ್ಯಾರ, ಪುಷಿಯನ್ನು ಹೊಡಿಯೋದು ಬೇಡ, ಆದ್ರೂ ಇವ್ರು ಪುಷಿಯನ್ನು ಹೊಡೆಯೋದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.